ಕರಿಯರ್ ಪ್ಲಾನಿಂಗ್ನ ಎರಡನೇ ಭಾಗಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ. ಪಾರ್ಟ್ 1ರಲ್ಲಿ ಕರಿಯರ್ ಪ್ಲಾನಿಂಗ್ನ ಸಮಸ್ಯೆಗಳು ಹಾಗೂ ತಪ್ಪು ಗ್ರಹಿಕೆಗಳ ಕುರಿತು ತಿಳಿದುಕೊಂಡಿದ್ವಿ. ಈಗ ಎರಡನೇ ಭಾಗದಲ್ಲಿ ಪದವಿಯ ನಂತರದ ಉದ್ಯೋಗಾವಕಾಶಗಳು ಹಾಗೂ ಬದಲಾಗುತ್ತಿರುವ ವ್ಯವಸ್ಥೆಯಲ್ಲಿ ಉದ್ಯೋಗಗಳನ್ನು ಗಳಿಸಲು ಅಗತ್ಯವಾದ ಕೌಶಲ್ಯಗಳು ಏನು ಎಂಬ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಡಿಗ್ರಿ ಮುಗಿಸಿದ ಮೇಲೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಮೊದಲನೇದು ನನ್ನ ಸಜೆಷನ್, ನೀವು ಎಲ್ಲರೂ ಸಹ ಹೈಯರ್ ಎಜುಕೇಶನ್ ಮಾಡಬೇಕು. ಏನ್ ಮಾಡ್ಬೇಕು? ಇಲ್ಲಿಗೆ ನಿಲ್ಬಾರ್ದು. ನಿಮ್ದು ಮೊದ್ಲಿಗೆ ಸಾಕಿತ್ತು, ಬರೀ ಡಿಗ್ರಿ ಮುಗಿದಿದ್ರೆ ಸಾಕಾಗಿತ್ತು. ಅವಾಗಂತೂ ಸ್ವಲ್ಪ ನಮ್ಮ ಅಪ್ಪನ ಕಾಲದಲ್ಲಿ ಹೆಂಗಿತ್ತನಪ್ಪ ಅಂದ್ರೆ 7ನೇ ಕ್ಲಾಸ್ ಪಾಸ್ ಆಗಿದ್ರೆ ಕರ್ಕೊಂಡೋಗಿ ಅವ್ರನ್ನ PSI ಮಾಡ್ತಿದ್ರು. ಹೌದಾ? 7 ಪಾಸ್ ಆಗಿದ್ರೆ ಸಾಕಾಗಿತ್ತು. ಬಟ್ ಅವ್ರ ಕ್ವಾಲಿಟಿ ಆಫ್ ಎಜುಕೇಶನ್ ಹಂಗೆ ಇತ್ತು. 7 ಪಾಸ್ ಆಗ್ಯಾರಂದ್ರೆ ಅವರು ದೇ ವರ್ ವೆರಿ ಗುಡ್. ಆಮೇಲೆ 10th, ಆಮೇಲೆ PUC, ಈಗ ಡಿಗ್ರಿಗೆ ಬಂದೀವಿ. ಆದ್ರೆ ಈಗ ಏನಾಗೈತೆ ಅಂದ್ರೆ ಸಾಕಾಗಲ್ಲ, ಡಿಗ್ರಿ ಸಾಕಾಗಲ್ಲ. ಒಂದ್ ಸ್ವಲ್ಪ ಅದಕ್ಕಿಂತ ಮುಖ್ಯವಾಗಿ, ಯಾಕಂದ್ರೆ ನಮ್ಮಲ್ಲಿ ಇನ್ನೂ ಅಷ್ಟೊಂದು ಸ್ಕಿಲ್ಸ್ ಅಕ್ವೈರ್ ಆಗಿಲ್ಲ, ನಮ್ಮಲ್ಲಿ ಇನ್ನೂ ಆ ಆಟಿಟ್ಯೂಡ್ ಬಂದಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು? ನನ್ನ ಸಜೆಷನ್ ಏನಂದ್ರೆ, ಹೂಎವರ್ ಸಿಟ್ಟಿಂಗ್ ಇನ್ ದಿ ಕ್ಲಾಸ್ ರೂಮ್, ಎಲ್ಲರೂ ಸಹ ಹೈಯರ್ ಎಜುಕೇಶನ್ ಅನ್ನ ಪರ್ಸ್ಯೂ ಮಾಡ್ರಿ. ದಟ್ ಈಸ್ ಮೈ ಸಜೆಷನ್. ಏನು, ಡಿಗ್ರಿ ಮುಗಿದ್ಮೇಲೆ ಏನ್ ಮಾಡ್ಬೋದು? ಹೈಯರ್ ಎಜುಕೇಶನ್ ಈಸ್ ಒನ್ ಆಪ್ಷನ್. ಓಕೆ, ಇಟ್ ಈಸ್ ಒನ್ ಆಪ್ಷನ್. ಬಟ್ ನನ್ನ ಸಜೆಷನ್, ಐ ರೆಕಮೆಂಡ್ ಇಟ್ ಟು ಗೋ ಫಾರ್ ದಿ ಹೈಯರ್ ಎಜುಕೇಶನ್. ನಿಮ್ಮಲ್ಲಿ ಏನೇನು ಹೈಯರ್ ಎಜುಕೇಶನ್ ಇದಾವು, ಎಲ್ಲೆಲ್ಲಿ ಹೋಗ್ಬೋದು ಅನ್ನೋದು ಸಹ ನಾನು ಅದು ಸಪರೇಟ್ ಆಗಿ ಮಾತಾಡ್ತೀನಿ ಇದ್ರ ನಂತರ. ಓಕೆ, ಹೈಯರ್ ಎಜುಕೇಶನ್ ಒಂದು. ಎರಡನೇದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋದೈತಿ, ಏನು? UPSC. ಎವ್ರಿಬಡಿ ಸಿಟಿಂಗ್ ಇನ್ ದಿ ಕ್ಲಾಸ್ ರೂಮ್. ಡಿಗ್ರಿ ಮುಗಿಸಿದವ್ರು ಎಲ್ಲರೂ UPSC ಮಾಡ್ಬೋದು, KPSC ಮಾಡ್ಬೋದು. ಗೊತ್ತಾಯ್ತಲ್ಲ? ನಮ್ಮ ಹುಡುಗರು ಬೇರೆನೆ ತಿಳ್ಕೊಂಡಾರ. ಏನ್ ಅವ್ರು ತಿಳ್ಕೊಂಡಿರೋದು? ಒಂದು ಪೊಲೀಸ್ PC, ಎರಡನೇದು ಆರ್ಮಿ. ಇವನ್ ಬಿಟ್ಟು ಬೇರೆ ಏನು ಗೊತ್ತೇ ಇಲ್ಲ. ಬಟ್ ಏನಾರ ಡ್ರೀಮ್ಗಳು ನೀವು ಕಟ್ಕೊಳ್ಳೋದೇ ಆದ್ರೆ, ಅಬ್ದುಲ್ ಕಲಾಂ ಅವ್ರು ಏನ್ ಹೇಳ್ತಾರೆ? APJ ಅಬ್ದುಲ್ ಕಲಾಂ ಅವರು, ಡ್ರೀಮಿಂಗ್ ಸ್ಮಾಲ್ ಇಸ್ ಎ ಸಿನ್ ಅಂತಾರ ಅವ್ರು. ಅಂದ್ರೆ ಸಣ್ಣ ಸಣ್ಣ ಕನಸುಗಳನ್ನು ಕಾಣೋದು ಒಂದು ಅಪರಾಧ ಅಂತ ಹೇಳ್ತಾರ ಅವ್ರು. ಕನಸು ಕಾಣೋದಾದ್ರೆ ಇಂಥವ್ ಕಾಣ್ರಿ. ಏನು? UPSC ಮತ್ತೆ KPSC. UPSCನೇ ಬಹಳ ಬೇರೆ ಬೇರೆ ಎಲ್ಲ ವಿಭಾಗಗಳಲ್ಲಿ ಕರಿತೈತಿ. ಬರೀ UPSC ಮಾತ್ರ ಅಲ್ಲ, ಬೇರೆ ಬೇರೆ ಎಲ್ಲದರಲ್ಲೂ ಸಹ ಕರಿತೈತಿ. ದೇರ್ ಆರ್ ಸೋ ಮೆನಿ ಬ್ಯಾಂಕಿಂಗ್ ಎಕ್ಸಾಮ್ಸ್, ದೇರ್ ಆರ್ ಸೋ ಮೆನಿ ಅದರ್ ರೈಲ್ವೆ ಎಕ್ಸಾಮ್ಸ್ ಅದಾವು. ಬಹಳಷ್ಟು ಅವಕಾಶಗಳು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲೂ ಸಹ ಇದಾವು. ದೆನ್ ಈಗ ಈ ಜಮಾನದಲ್ಲಿ ಡಿಗ್ರಿ ಮುಗಿಸಿದವ್ರಿಗೆ, ಇಂಜಿನಿಯರಿಂಗ್ ಮುಗಿಸಿದವರು ಅವ್ರದ್ದು ಬೇರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದೆಲ್ಲ ಬೇರೆ ಬೇರೆ ಬರ್ತಾವ. ಬಟ್ ನಮ್ಮ ಡಿಗ್ರಿ ಮುಗಿಸಿದವ್ರಿಗೆ, BA, BCom, BSW ಮುಗಿಸಿದವ್ರಿಗೆ ನಾನು ಸ್ಪೆಸಿಫಿಕ್ ಆಗಿ ಹೇಳಲ್ಲ, ಕಾಮನ್ ಆಗಿ ಇರ್ತಕ್ಕಂಥ ಒಂದು ಮಾತ್ರ ಹೇಳ್ತಾ ಇದೀನಿ. ಮಾರ್ಕೆಟಿಂಗ್ ಅಲ್ಲಿ ಒಳ್ಳೆ ಅಪಾರ್ಚುನಿಟಿ ಇದೆ. ಮಾರ್ಕೆಟಿಂಗ್ ಜಾಬ್ಗಳು ಅಂತ ನಾವೇನ್ ಹೇಳ್ತೀವಿ, ಒಂದ್ ಸ್ವಲ್ಪ ನಿಮ್ಮಲ್ಲಿ ಏನಾದ್ರೂ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್, ಪ್ರೆಸೆಂಟೇಶನ್ ಸ್ಕಿಲ್ ಇರ್ತಾನಪ್ಪ ಅಂದ್ರೆ, ಮಾರ್ಕೆಟಿಂಗ್ ಅಲ್ಲಿ ನೀವೆಲ್ಲರೂ ಸಹ ಒಳ್ಳೆ ಕರಿಯರ್ ಅನ್ನ ಕಾಣಬಹುದು. ಇದ್ರ ಬಗ್ಗೆ ಯಾರು ಯೋಚನೆ ಮಾಡಿಲ್ಲ. ಮಾರ್ಕೆಟಿಂಗ್ ಅಲ್ಲಿ ಸಹ ನಾವು ನಮ್ಮ ಕರಿಯರ್ ಅನ್ನ ನೋಡಬಹುದು. ಎಲ್ಲಾ ಕಂಪ್ನಿಗಳು ಸಹ ಮಾರ್ಕೆಟಿಂಗ್ ಮಾಡ್ತವೆ. ಸೊ ಅವ್ರ ಪ್ರಾಡಕ್ಟ್ ಗಳನ್ನ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ನಮ್ಮ ಜನರಲ್ ಡಿಗ್ರಿ, ಸೋಷಿಯಲ್ ಸೈನ್ಸ್ ಡಿಗ್ರಿ ಇದ್ದವ್ರಿಗೆ ಒಳ್ಳೆ ಅವಕಾಶಗಳಿದಾವು. ಸಾಕಷ್ಟು ಜನ ಬೇಕಾಗಿದ್ದಾರೆ, ನೀಡಿದ್ದಾರೆ. ಏನ್ ಮಾಡ್ತಾ ಇದಾರೆ ಗೊತ್ತಾ? ಮಾರ್ಕೆಟಿಂಗ್ ಅಲ್ಲಿ 10th ಪಾಸ್ ಆದರು, 7th ಪಾಸ್ ಆದರು, ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಅನ್ನು ತುಂಬಿಕೊಳ್ತಾ ಇದಾರೆ. ನಮ್ ಡಿಗ್ರಿ ಇರೋರು ಅಲ್ಲಿಗೆ ಹೋಗಕ್ ಆಗ್ತಾ ಇಲ್ಲ. ಅಲ್ಲಿ ಸ್ಯಾಲರಿ ಕೂಡ ಚೆನ್ನಾಗಿ ಕೊಡ್ತಾರೆ, ಅಲ್ಲಿ ಕರಿಯರ್ ಗ್ರೋತ್ ಚೆನ್ನಾಗಿದೆ. ನೀವು ಒಂದ್ 4-5 ವರ್ಷ ಅಲ್ಲಿ ಕೆಲಸ ಮಾಡಿದ್ರೆ ಮತ್ತೆ ನಿಮ್ಮನ್ನ ಏರಿಯಾ ಮ್ಯಾನೇಜರ್ ಅಂತ ಮಾಡ್ತಾರೆ. ಮತ್ತೆ ಅದ್ರ ಮೇಲೆ ನಂತರ ನಿಮ್ಮನ್ನ ಡಿಸ್ಟ್ರಿಕ್ಟ್ ಲೆವೆಲ್ ಮತ್ತೆ ಝೋನ್ ಅಂತ ಮಾಡ್ತಾರೆ. ಆಮೇಲೆ ಸ್ಟೇಟ್ ಲೆವೆಲ್ ಸಹ ಬೆಳಿಬಹುದು ಮಾರ್ಕೆಟಿಂಗ್ ನಲ್ಲಿ. ಜನರಲ್ ಡಿಗ್ರಿ ಮಾಡಿರೋರು, BA, BCom, BSW ಮಾಡಿರೋರು ಮಾರ್ಕೆಟಿಂಗ್ ನಲ್ಲಿ ಒಳ್ಳೆ ಅವಕಾಶಗಳಿದಾವೆ. ದೆನ್ ಡಿಜಿಟಲ್ ಅಂಡ್ IT ಕರಿಯರ್. ಡಿಜಿಟಲ್ ಬರೀ ಕಂಪ್ಯೂಟರ್ ಸೈನ್ಸ್ ನವರಿಗೆ ಮಾತ್ರ ಅಲ್ಲ, ಡಿಜಿಟಲ್ ಮತ್ತೆ IT ನಲ್ಲಿ ನಮ್ಮಂತ ಕಾಮನ್ ಆಗಿರ್ತಕ್ಕಂಥ ಸೋಷಿಯಲ್ ಸೈನ್ಸ್ ಇಂದ ಇರೋರು ಸಹ ಅಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡ್ಲಿಕ್ಕೆ ಅವಕಾಶ ಇದೆ. ಬಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಅದಕ್ಕೊಂದು ಅಡಿಷನಲ್ ಡಿಪ್ಲೊಮಾ ಕೋರ್ಸ್ ಮಾಡ್ಕೋಬೇಕು. ಸರ್ಟಿಫಿಕೇಟ್ ಕೋರ್ಸ್ ಇನ್ ದಿ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಬರ್ತದೆ. ಅಂತ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ಗಳನ್ನ ನೀವು ಮಾಡ್ಕೊಂಡ್ರಿ ಅಂದ್ರೆ ಬೇಕಾದಷ್ಟು ಅವಕಾಶಗಳು ನೀವು ಐಟಿ ನಲ್ಲೂ ಸಹ, ಡಿಜಿಟಲ್ ವರ್ಲ್ಡ್ ಅಲ್ಲಿ. ಈಗ ನೋಡ್ರಿ, ಸಿಕ್ಕಾಪಟ್ಟಿ DTP ಕೆಲಸ ಮಾಡ್ಲಿಕ್ಕೆ ಜನ ಬೇಕು, ಅಪ್ಲಿಕೇಶನ್ ಹಾಕ್ಲಿಕ್ಕೆ ಜನ ಬೇಕು, ಆನ್ಲೈನ್ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಜನ ಬೇಕು. ಇವಾಗೆಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ನಡೀತೈತಿ. ಒಂದು ಫಿಸಿಕಲ್ ಮಾರ್ಕೆಟಿಂಗ್, ಇನ್ನೊಂದು ಡಿಜಿಟಲ್ ಮಾರ್ಕೆಟಿಂಗ್ ನಡೀತೈತಿ. ಕಂಟೆಂಟ್ ಡೆವಲಪ್ ಮಾಡೋರು ಬೇಕು ಜನ.
ಅವ್ರ ಮಾರ್ಕೆಟಿಂಗ್ ವಿಷಯಗಳನ್ನ ಕಂಟೆಂಟ್ ಡೆವಲಪ್ ಮಾಡಿ ಅದನ್ನ ಜನರಿಗೆ ಮುಟ್ಸ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕೆ ಜನ ಬೇಕು. ಸೊ ಅಲ್ಲೆಲ್ಲ ಡಿಜಿಟಲ್ ಅಂಡ್ IT ಕರಿಯರ್ ನಲ್ಲೂ ಸಹ ನಾವೆಲ್ಲರೂ ಕೆಲಸ ಮಾಡೋದು. ಒಂದೇದೇನ್ರಿ, ಹೈಯರ್ ಎಜುಕೇಶನ್ ಈಸ್ ಮಸ್ಟ್. ಎರಡನೇದು ಕಾಂಪಿಟೇಟಿವ್ ಎಕ್ಸಾಮ್. ದೇರ್ ಆರ್ ಸೋ ಮೆನಿ ಕಾಂಪಿಟೇಟಿವ್ ಎಕ್ಸಾಮ್, ನಾಟ್ ಓನ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆರ್ಮಿ ಮಾತ್ರ ಅಲ್ಲ, ಅದ್ರ ಹೊರತಾಗಿ ಸಾಕಷ್ಟು ಅದಾವು. ನಾನು ಅದನ್ನೆಲ್ಲ ಹೇಳಕ್ಕಾಗಲ್ಲ, ನೀವು ಸರ್ಚ್ ಮಾಡ್ಬೇಕು, ಯಾಕಂದ್ರೆ ನಿಮ್ ಕೈ ಮೊಬೈಲ್ ಐತಿ, ಹೌದಾ? ಸೊ ಹಾಗಾಗಿ ನೀವು ಅದನ್ನ ಸರ್ಚ್ ಮಾಡ್ರಿ, ನಾನು ಜಸ್ಟ್ ಹಿಂಟ್ ಕೊಡ್ತಾ ಇದ್ದೀನಿ ನಿಮಗೆ. ದೆನ್ ಮಾರ್ಕೆಟಿಂಗ್ ಅಪಾರ್ಚುನಿಟೀಸ್ ಇದಾವು. ನೀವು ಡಿಜಿಟಲ್ ಅಂಡ್ IT ಕರಿಯರ್ ನಲ್ಲೂ ಸಹ ಕೆಲಸ ಮಾಡಬಹುದು. ಮತ್ತೆ ಫ್ರೀಲ್ಯಾನ್ಸ್ ಅಂಡ್ ಆನ್ಲೈನ್ ಕರಿಯರ್ಸ್ ಅಂತ ಬರ್ತಾವೆ. ಆನ್ಲೈನ್ ನಲ್ಲೂ ಸಹ ನೀವು ಕೆಲಸ ಮಾಡಬಹುದು. ಡಾಟಾ ಎಂಟ್ರಿ ಕೆಲಸಗಳು ಇರ್ತಾವೆ, ನೀವು ಕನ್ಸಲ್ಟೆಂಟ್ಗಳಾಗಿ ಕೆಲಸ ಮಾಡಬಹುದು. ಫ್ರೀಲ್ಯಾನ್ಸ್ ಅಂದ್ರೆ ಕನ್ಸಲ್ಟೆಂಟ್ಗಳು, ಅವ್ರ ಕಂಪನಿ ಸಲುವಾಗಿ ನೀವು ಕಂಟೆಂಟ್ ಡೆವಲಪ್ ಮಾಡೋದಾಗಿರ್ಬೋದು. ಈಗೆಲ್ಲ ಕನ್ನಡದವ್ರು ಇರ್ತೀರ, ಆಪ್ಷನಲ್ ಕನ್ನಡದವರು ಟ್ರಾನ್ಸ್ಲೇಷನ್ ಕೆಲಸ ಮಾಡಬಹುದು ಕಂಪನಿ ಸಲುವಾಗಿ. ಇಂಗ್ಲಿಷ್ನವ್ರು ಇದ್ರು ಏನಪ್ಪ ಅಂದ್ರೆ ತರ್ಜಮೆ ಮಾಡ್ತಕ್ಕಂಥ ಕೆಲಸಗಳನ್ನು, ಬಹಳಷ್ಟು ಫಾರಿನ್ ಆಥರ್ಸ್ ಬುಕ್ಗಳು ಇರ್ತಾವೆ, ಅವುಗಳನ್ನ ಕನ್ನಡಕ್ಕೆ ತರ್ಜಮೆ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡೋದು. ಕನ್ಸಲ್ಟೆಂಟ್ಗಳು, ಕೌನ್ಸಿಲರ್ಗಳಾಗಿ, HR ಮ್ಯಾನೇಜರ್ಗಳಾಗಿ, ಸೂಪರ್ವೈಸರ್ಗಳಾಗಿ ಬಹಳಷ್ಟು ಅವಕಾಶಗಳು ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಯಾವ್ದದು? ಫ್ರೀಲ್ಯಾನ್ಸಿಂಗ್ ಅಂಡ್ ಆನ್ಲೈನ್ ಕರಿಯರ್. ಮತ್ತೆ ಕಂಟೆಂಟ್ ರೈಟಿಂಗ್ ಅಂಡ್ ಟ್ರಾನ್ಸ್ಲೇಷನ್, ಈಗ ಆಲ್ರೆಡಿ ಹೇಳ್ತೇನೆ. ಟ್ರಾನ್ಸ್ಲೇಷನ್ ಕೆಲಸ ಮಾಡ್ಲಿಕ್ಕೂ ಸಹ ಸಾಕಷ್ಟು ಜನ ಬೇಕಾಗಿದ್ದಾರೆ. ಮತ್ತೆ ಯೂಟ್ಯೂಬ್ ಅಂಡ್ ಟ್ಯೂಟರಿಂಗ್, ಯೂಟ್ಯೂಬ್ ಅಲ್ಲೂ ಸಹ ನೀವು ಕಂಟೆಂಟ್ ಗಳನ್ನು ಕ್ರಿಯೇಟ್ ಮಾಡಿ ಅದರಿಂದ ಸಹ ಸಾಕಷ್ಟು ಅರ್ನಿಂಗ್ಸ್ ಗಳನ್ನ ನೀವು ಮಾಡಬಹುದು. ನೀವು ಯೋಚನೆ ಮಾಡೋ ಯೂಟ್ಯೂಬ್ ಬೇರೆ, ಬಟ್ ಯೂಟ್ಯೂಬ್ ಅನ್ನ ಕರಿಯರ್ ಆಗಿ ತಗೊಳ್ತಕ್ಕಂಥ ಅಂತವ್ರು ಸಹ ಇವತ್ತು ಬೇಕಾದಷ್ಟು. ಮಿಸ್ಟರ್ ಬ್ರೋ ಕೇಳಿರೇನು? ಮಜಾ ಮಾಡ್ಕೊಂತ ರೊಕ್ಕ ಗಳಿಸ್ತಾ ಇದ್ದಾನೆ, ಹೌದಾ? ಸೊ ಅಂತ ಅವಕಾಶಗಳನ್ನು ಸಹ ನೀವು ಯೂಟ್ಯೂಬ್ ಅಲ್ಲಿ ಟ್ಯೂಟರ್ ಮಾಡಬಹುದು. ಜನರಿಗೆ, ಮಕ್ಕಳಿಗೆ ಹೊಸ ಹೊಸ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡಿಸಿ ಯೂಟ್ಯೂಬ್ ವಿಡಿಯೋಗಳನ್ನು ಮಾಡಿ ಹಾಕೋದ್ರ ಮೂಲಕ ಅದರಿಂದ ಸಹ ಕಲೀಲಿಕ್ಕೆ ಅವಕಾಶಗಳಿದಾವೆ. ಇವೆಲ್ಲ ಎಮರ್ಜಿಂಗ್. ಮತ್ತೆ ಪ್ರೈವೇಟ್ ಜಾಬ್ಗಳು ಬೇಕಾದಷ್ಟು. ಪ್ರೈವೇಟ್ ಜಾಬ್ಗಳು, NGOಗಳಿದಾವು. ಗೌರ್ಮೆಂಟ್ ಜಾಬ್ ಮಾತ್ರ ಅಲ್ಲ, ಅದ್ರ ಹೊರತಾಗಿ ಬೇಕಾದಷ್ಟು ಪ್ರೈವೇಟ್ ಕಂಪ್ನಿಗಳಿದಾವು. ಆದ್ರೆ ಏನ್ ಬೇಕು ಅಂದ್ರೆ ಅವರ ರಿಕ್ವೈರ್ಮೆಂಟ್ ಏನಿದೆ ತಿಳ್ಕೊಂಡು ಅದ್ರ ಪ್ರಕಾರ ನಮ್ಮ ಸ್ಕಿಲ್ಸ್ ಅನ್ನ ಅಕ್ವೈರ್ ಮಾಡ್ಕೋಬೇಕು. ನಾವು ಒಂದು 3-4 ತಿಂಗಳು ಬೇಕಾಗ್ಬಹುದು, 4-5 ತಿಂಗಳು ಬೇಕಾಗ್ಬಹುದು. ಪ್ರೈವೇಟ್ ಕಂಪ್ನಿಗಳದ್ದು ಏನ್ ನೀಡ್ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಡಿಪ್ಲೊಮಾ ಕೋರ್ಸು ಅಥವಾ ಅದ್ರ ಸ್ಕಿಲ್ ಏನು ಅದನ್ನು ನಾವು ಅಕ್ವೈರ್ ಮಾಡ್ಕೋಬೇಕು. ಮೇಜರ್ಲಿ ಕಂಪ್ಯೂಟರ್ ಸ್ಕಿಲ್. ಬಹಳಷ್ಟು ಜನರಿಗೆ ನೀವೆಲ್ಲ ಇವಾಗ ಗೌರ್ಮೆಂಟ್ ಏನ್ ಮಾಡಿದೆ ಅಂತಂದ್ರೆ ಇವತ್ತೆಲ್ಲ ಆನ್ಲೈನ್ ಅಪ್ಲಿಕೇಶನ್ ಮಾಡಿದ್ದಾರೆ. ಎಷ್ಟು ಜನ ನೀವು ಸ್ವಂತ ನಿಮ್ಮ ಅಪ್ಲಿಕೇಶನ್ ಹಾಕೊಳ್ತಾ ಇದ್ದೀರಿ? 90% ಆಫ್ ದ ಪೀಪಲ್ ಆರ್ ಡಿಪೆಂಡೆಂಟ್ ಆನ್ ದಿ ಸೆಂಟ್ರಿನವ್ರ ಮೇಲೆ ಡಿಪೆಂಡ್ ಇದ್ದೀರಿ. ಎಲ್ಲ ಅವ್ರಿಗೆ ಕೊಟ್ಟು ಬರ್ತೀರಿ, ನಿಮ್ ಫೋಟೋ ಗೀಟೋ ಎಲ್ಲ ಅವ್ರಿಗೆ ಕೊಟ್ಟು ಬರ್ತೀರಿ. ಅವ್ರು ನಿಮ್ ಅಪ್ಲಿಕೇಶನ್ ಹಾಕಿರ್ತಾರ, ಅವರು ತಪ್ಪೇ ಹಾಕಿರ್ತಾರೆ, ನಿಮ್ ಆಪ್ಷನ್ಗಳು ರಾಂಗ್ ತುಂಬಿರ್ತಾರ, ಆಮೇಲೆ 1500 ಕಟ್ಟಿ ಬರ್ತೀರಿ. ಅಂತ ಇನ್ಸಿಡೆಂಟ್ಗಳು ಸಹ ಇದಾವೆ. ಯಾಕೆ? ಕಂಪ್ಯೂಟರ್ ಸ್ಕಿಲ್ ಅನ್ನ ಅಕ್ವೈರ್ ಮಾಡ್ಕೋಬೇಕು ನಾವು. ಅದು ಏನ್ ಬಹಳ ದೊಡ್ಡದೈತಿ ಹೇಳ್ರಿ. ಅಪ್ಲಿಕೇಶನ್ ಹಾಕೋದ್ರೆ ಏನ್ ದೊಡ್ಡ ಕಲೆ ಐತಿ ಹೇಳ್ರಿ. ಮೊಬೈಲ್ ನಲ್ಲೇ ನೀವು ಅಪ್ಲಿಕೇಶನ್ ಹಾಕ್ಬೋದು. ಬಟ್ ನೀವು ಯಾರು ಏನಂದ್ರೆ ಇದಕ್ ಕಷ್ಟ ಕೊಡ್ಬಾರ್ದು ಅಂತೀರಿ ನೀವು. ಇದು ಏನೈತಲ್ಲ ಬುದ್ಧಿ ಆರಾಮ್ ಇರ್ಬೇಕದು ಅಂತೀರಿ. ಇದಕ್ಕೆ ಏನಾರ ಕಷ್ಟ ಆಗ್ಬಿಟ್ರೆ ಮತ್ತೆ ಕಷ್ಟ ಆಗ್ಬಿಡ್ತೈತಿ. ಮತ್ತೆ ಅದನ್ನ ಯಾರಪ್ಪ ಹುಡ್ಕರು, ಅದನ್ನ ಯಾರಪ್ಪ ಓದೋರು, ಅದನ್ನ ಓದಿ ಆಪ್ಷನ್ಗಳನ್ನ ಯಾರಪ್ಪ ಸೆಲೆಕ್ಟ್ ಮಾಡೋರು, ಅದ್ರಿಗೆ ಏನೋ ಪ್ರಾಬ್ಲಮ್ ಬಂದ್ಬಿಟ್ರಿ ಹೆಂಗೆ ಅಂತ ಎದುರಿ ಹೋಗಿ ಇಂಟರ್ನೆಟ್ ಸೆಂಟರ್ ನಲ್ಲಿ ಗೊತ್ತಿರ್ತ. ಅವ್ನು ಯಾವನೇ ಅಂತ ಗೊತ್ತೇನ್ರಿ? ಇಂಟರ್ನೆಟ್ ಸೆಂಟರ್ ನಾಗ ಹೋಗಿ ಅವ್ನ ಕ್ವಾಲಿಫಿಕೇಶನ್ ಕೇಳ್ರಿ, 10th ಅಥವಾ PUC ಇರ್ತಾನೆ. ಅವ್ನಿಗೇನು ಗೊತ್ತಿರಲ್ಲ, ಅವನು ಬಂಡ ಧೈರ್ಯ ಮಾಡಿ ಅವ್ನು ನೀವು ಎಲ್ಲವನ್ನ ಆಗ್ತಿರ್ತಾನ, ತಪ್ಪು ಸರಿ ಆಗ್ತಿರ್ತಾನ, ಮತ್ತೆ 16 ಸಲ ತಿರುಗಾಡ್ತೀವಿ. ಪಾಸ್ ಇಂದ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ, UCMS ಅಪ್ಲಿಕೇಶನ್ ಹಾಕ್ಬೇಕಂದ್ರೆ, ಮತ್ತೆ ಎಕ್ಸಾಮ್ ಫಾರ್ಮ್ ತುಂಬಬೇಕಂದ್ರೆ, ಸ್ಕಾಲರ್ಶಿಪ್ ಹಾಕ್ಬೇಕಂದ್ರೆ, ಇವು ಎಲ್ಲವನ್ನೂ ಗೌರ್ಮೆಂಟ್ ಮಾಡಿರೋ ಉದ್ದೇಶ ಏನಂದ್ರೆ ನಿಮಗೆ ಕಂಪ್ಯೂಟರ್ ಲಿಟರಸಿ ಬರ್ಲಿ ಅಂತ ಹೇಳಿ, ಕಲೀಲಿ ಅಂತ ಹೇಳಿ. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ಉಲ್ಟಾ ಹೋಗಿ ಅವ್ರ ಹತ್ರ ಅವ್ರಿಗೆ ಬಿಸ್ನೆಸ್ ಮಾಡ್ತಾ ಇದೀವಿ, ನಾವು ಯಾವನು ಕಲಿತಾ ಇಲ್ಲ. ಸೊ ಕಂಪ್ಯೂಟರ್ ಸ್ಕಿಲ್, ಕಂಪ್ಯೂಟರ್ ನಾಲೆಡ್ಜ್ ಈಸ್ ಮಸ್ಟ್. ಮೊದ್ಲಿಗೆ ಇಲ್ಲಿಟ್ರೇಟ್ ಅಂದ್ರೆ ಯಾರನ್ನಂತದ್ದು ಗೊತ್ತೇನ್ರಿ? ಓದಕ ಬರೆಯಕ ಬರಲ್ಲ ಅವ್ರನ್ನ ಇಲ್ಲಿಟ್ರೇಟ್ಸ್ ಅಂತ ಕರಿತಾ ಇದ್ರು. ಇವಾಗ ಇಲ್ಲಿಟ್ರೇಟ್ಸ್ ಯಾರು ಗೊತ್ತೇನು? ಕಂಪ್ಯೂಟರ್ ಮೊಬೈಲು ಆಪರೇಟ್ ಮಾಡಕ್ ಬರದೇ ಇರೋರು ಇಲ್ಲಿಟ್ರೇಟ್ಸ್. ನೋಡ್ರಿ, ನೀವೆಲ್ಲ ಎಷ್ಟು ಜನ ನಿಮ್ ಸ್ವಂತ ಅಪ್ಲಿಕೇಶನ್ ಹಾಕ್ಸಣಲ್ವೋ ನೀವೆಲ್ಲ ನನ್ನ ಪ್ರಕಾರ ಇಲ್ಲಿಟ್ರೇಟ್ಸ್. ಡೋಂಟ್ ಮೈಂಡ್. ಓಕೆ, ದೆನ್ ಮೀಡಿಯಾ ಅಂಡ್ ಕಮ್ಯುನಿಕೇಶನ್, ಇದು ಮತ್ತೆ ಟೀಚಿಂಗ್ ಅಂಡ್ ರಿಸರ್ಚ್. ಬೇಕಾದಷ್ಟು ಟೀಚಿಂಗ್ ಜಾಬ್ಗಳು ಅದಾವು. ನಿಮಗೆ ಟೀಚಿಂಗ್ ಇಷ್ಟ ಇತ್ತು ಅಂತಂದ್ರೆ ಎಲ್ಲಾ ಹಂತದಿಂದ ಹಿಡಿದು ಟೀಚಿಂಗ್ ಜಾಬ್ಗಳಿದಾವು. ಏನು ನರ್ಸರಿಯಿಂದ ಹಿಡಿದು PG ವರ್ಗು ಸಹ ಟೀಚಿಂಗ್ ಅವಕಾಶಗಳಿದಾವು. ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಕಿಲ್ಸ್ ಬೇರೆ, ಅವುಗಳನ್ನ ನೀವು ಅಕ್ವೈರ್ ಮಾಡ್ಕೋಬೇಕು. ಅದ್ರ ಜೊತೆಗೆ ರಿಸರ್ಚ್ ಈಸ್ ಅನದರ್ ಏರಿಯಾ. ಅದರಲ್ಲೂ ಸಹ ಸಿಕ್ಕಾಬಿಟ್ಟಿ ಜಾಬ್ ಅಪಾರ್ಚುನಿಟೀಸ್ ಇದಾವೆ. ಟೀಚಿಂಗ್
ಅಂಡ್ ರಿಸರ್ಚ್ ಅಲ್ಲಿ ಈಗ ಉದಾಹರಣೆಗೆ IIPS, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸಸ್, ಐಸೆಕ್, ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇಂಥಲ್ಲಿ ಎಲ್ಲ ಕಡೆಗೂ ಸಹ ರಿಸರ್ಚ್ ಮಾಡೋರ್ಬೇಕು. ಸೋಷಿಯಲ್ ಸೈನ್ಸ್ ರಿಸರ್ಚರ್ಸ್ ಇಲ್ವೇ ಇಲ್ಲ ನಮ್ಮ ದೇಶದಲ್ಲಿ. ನೀವು ನೋಡ್ರಿ BBC ನಲ್ಲಿ ನೋಡ್ರಿ, ಒಬ್ಬ ಸೋಷಿಯಾಲಜಿಸ್ಟ್ ಕುಂತಿರ್ತಾನ ಅಥವಾ ಸೋಷಿಯಲ್ ಸೈಂಟಿಸ್ಟ್ ಕುಂತಿರ್ತಾನ, ಇದ್ರಲ್ಲಿ ಏನು ಪೆನಲ್ ನಲ್ಲಿ. ನಮ್ಮ ದೇಶದಲ್ಲಿ ಯಾರು ಕುಂತಿರ್ತಾರೆ? ಬಂಡ ಪೊಲಿಟಿಷಿಯನ್ಸ್ ಕುಂತಿರ್ತಾರೆ. ಅಲ್ಲಿ ಸೋಷಿಯಾಲಜಿಸ್ಟ್, ಸೋಷಿಯಲ್ ಸೈಂಟಿಸ್ಟ್ ಯಾರು ಇರಲ್ಲ. ಯಾಕ? ನಮ್ ಸೋಷಿಯಲ್ ಸೈಂಟಿಸ್ಟ್ಗಳಿಗೆ ಅಷ್ಟು ನಾಲೆಡ್ಜ್ ಇರಲ್ಲ. ಈ BBC ನಲ್ಲಿ ಏನು ಎಷ್ಟು ನಾಲೆಡ್ಜ್ ಬೇಕಲ್ಲ ಓದ್ ಕುಂದ್ರೋವಷ್ಟು, ಈ ಮೀಡಿಯಾದಲ್ಲಿ ಕುತ್ಕೊಂಡು ಮಾತಾಡೋವಷ್ಟು ನಮ್ಮ ಹತ್ರ ನಾಲೆಡ್ಜ್ ಇಲ್ಲ. ಯಾಕೆ ಅಂದ್ರೆ ವಿ ಡೋಂಟ್ ಡೂ ರಿಸರ್ಚ್, ವಿ ಡೋಂಟ್ ಲರ್ನ್ ಪ್ರಾಪರ್ಲಿ ಇಶ್ಯೂಸ್, ವಿ ಡೋಂಟ್ ಅಪ್ಡೇಟ್ ಅವರ್ ಸೆಲ್ಫ್ ವಿತ್ ದಿ ಪ್ರೆಸೆಂಟ್ ಸಿನೋರಿಯೋ. ಏನ್ ನಡೀತಾ ಇದೆ ಅದನ್ನ ನಾವು ಅಪ್ಡೇಟ್ ಮಾಡ್ಕೊಳ್ಳಲ್ಲ. ಓಕೆ, ಸೊ ದೆನ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್. ಬ್ಯಾಂಕಿಂಗ್ ಅಲ್ಲೂ ಸಹ ಬ್ಯಾಂಕ್ ಅಂದ್ರೆ ಬರೀ BCom ಮಾಡಿದವರು ಅಷ್ಟೇ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಬಹುದು ಅಂತ ಏನಿಲ್ಲ. ಇಟ್ ಈಸ್ ಎ ರಾಂಗ್ ಪರ್ಸೆಪ್ಷನ್. ಅಲ್ಲಿ ಸಿಕ್ಕಾಪಟ್ಟಿ ಮಾರ್ಕೆಟಿಂಗ್ ಜಾಬ್ಗಳದಾವು. ಅಲ್ಲಿ ಡಿಗ್ರಿ ಮಾಡಿದವರು, BA ಮಾಡಿದವರು, BSW ಮಾಡಿದವರು ಸಹ ಬೇಕಾದಷ್ಟು ಬ್ಯಾಂಕ್ಗಳಲ್ಲಿ ಕೆಲಸ ಮಾಡಬಹುದು. ಓಕೆ, ದೆನ್ ಬಿಸ್ನೆಸ್ ಮಾಡಬಹುದು. ನಾನು ಆಗ್ಲೇ ಹೇಳಿದ್ನಲ್ಲ, ಬಿಸ್ನೆಸ್ ಮಾಡ್ಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದಾವು. ಎಂಟರ್ಪ್ರಿನರ್ಶಿಪ್ ಅಂದ್ರೆ ಉದ್ಯಮಶೀಲತೆ. ನಾವು ನಮ್ಮ ಸ್ವಂತ ಉದ್ಯಮಗಳನ್ನು ತೆರಿಬಹುದು. ಆದ್ರೆ ಅದಕ್ಕೆ ಏನ್ ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಕಿಲ್ಸ್ ಅನ್ನ ಅಕ್ವೈರ್ ಮಾಡ್ಕೋಬೇಕು. ನಮ್ಮಲ್ಲಿ ಡ್ರೀಮ್ ಇರ್ಬೇಕು, ನಾನು ಏನಾದ್ರು ಮಾಡ್ಬೇಕು ಅಂತ. ನಾನು ಜಾಬ್ ರಿಸೀವರ್ ಆಗಲ್ಲ, ಪ್ರೊವೈಡರ್ ಆಗ್ತೀನಿ ಅಂತ ಹೇಳಿ ನಮ್ಮಲ್ಲಿ ಆ ಒಂದು ಚಾಲೆಂಜ್ ಇರ್ಬೇಕು. ಸ್ಪೆಷಲಿ ಹೆಣ್ಮಕ್ಳಿಗೆ ನಾವು ಎಲ್ಲಿ ಇರ್ತೀವಿ ಅಲ್ಲೇನೆ ನಾವು ಎಂಟರ್ಪ್ರಿನರ್ಸ್ ಆಗ್ಬೇಕು. ಎಂಟರ್ಪ್ರಿನರ್ ಅಂದ್ರೆ ಬರೀ ಎಲಾನ್ ಮಸ್ಕ್ ಮಾತ್ರ ಅಲ್ಲ, ಬರೀ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅಲ್ಲ. ಸಣ್ಣ ಪ್ರಮಾಣದಲ್ಲಿ ನಮ್ಮ ಲೋಕಲ್ ಲೆವೆಲ್ ಅಲ್ಲೂ ಸಹ ನಾನು ಸ್ವಂತ ಉದ್ಯೋಗ ಮಾಡಿ 4 ಜನರಿಗೆ ಉದ್ಯೋಗ ಕೊಡ್ತೀನಿ ಅಂದ್ರೆ ಅದು ಸಹ ಎಂಟರ್ಪ್ರಿನರ್. ದೇ ಆರ್ ಆಲ್ಸೋ ಕಾಲ್ಡ್ ಎ ಎಂಟರ್ಪ್ರಿನರ್ಸ್, ದೇ ಆರ್ ಆಲ್ಸೋ ಕಾಲ್ಡ್ ಎ ಉದ್ಯಮಶೀಲರು. ಅವರು ಸಹ ಉದ್ಯಮಿಗಳೇ. ಎಲ್ಲದೂ ಪ್ರಾರಂಭ ಆಗೋದು ಹಂಗೇನೆ. ಇನ್ಫೋಸಿಸ್ ನಾರಾಯಣ ಮೂರ್ತಿ ಇಡೀ ಪ್ರಪಂಚಕ್ಕೆನೆ ಕಂಪ್ಯೂಟರ್ ಅಲ್ಲಿ ಬೆಸ್ಟ್ ಆಫ್ ದಿ ಬೆಸ್ಟ್ ಇದ್ರೂ ಸಹ ಅವನು ಸ್ಟಾರ್ಟ್ ಮಾಡಿದ್ದು ಒಂದೇ ಕಂಪ್ಯೂಟರ್ ಇಂದ 1980s ಅಲ್ಲಿ. ಹೌದಾ? ಸೊ ಹಾಗಾಗಿ ನಾವು ಎಂಟರ್ಪ್ರಿನರ್ಸ್ ಸಹ ಆಗ್ಬೋದು, ಬಿಸ್ನೆಸ್ ಗಳನ್ನು ಮಾಡಬಹುದು. ಡಿಗ್ರಿ ಮಾಡಿ ಬಿಸ್ನೆಸ್ ಮಾಡಬಾರ್ದಂತ ಏನು ಇಲ್ಲ. ಎಲ್ಲರೂ ಬರ್ದಾರ ರಾಜ್ಯಾಂಗದಾಗ, ಕಾನ್ಸ್ಟಿಟ್ಯೂಷನ್ ಎಲ್ಲೂ ಬರೋದಿಲ್ಲ ಡಿಗ್ರಿ ಮಾಡಿದವರು ಉದ್ಯೋಗಗಳನ್ನು ಬಿಸ್ನೆಸ್ ಗಳನ್ನು ಮಾಡತಕ್ಕದ್ದಲ್ಲ ಅಂತ ಎಲ್ಲರೂ ಬರ್ದಾರ? ಇಲ್ಲ. ನೀವು ಅದನ್ನು ಮಾಡಬಹುದು, ಆದ್ರೆ ಅದನ್ನ ನೈತಿಕವಾಗಿ ಮಾಡ್ಬೇಕಷ್ಟೇ. ಯಾಕಂದ್ರೆ ಸಿಕ್ಕಾಪಟ್ಟಿ ಕಾಂಪಿಟೇಷನ್ ಐತಿ ಈಗ ಬಿಸ್ನೆಸ್ ಅಲ್ಲೂ ಸಹ. ಅದರಲ್ಲಿ ನಾವು ನೈತಿಕತೆಯನ್ನು ಅಳವಡಿಸಿಕೊಂಡು ನಾವೇನು ಓದಿದೀವಿ, ತಿಳ್ಕೊಂಡಿದೀವಿ, ಅದನ್ನ ಅಡಾಪ್ಟ್ ಮಾಡ್ಕೊಂಡು ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳು ಸಹ ಆಗ್ಬಹುದು. ಮತ್ತೆ ಅಗ್ರಿಕಲ್ಚರ್ ಆಸ್ ಎ ಕರಿಯರ್, ಅಗ್ರಿಕಲ್ಚರ್ ಅನ್ನು ಸಹ ಕರಿಯರ್ ಆಗಿ ತಗೊಳ್ಳಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಇಂಜಿನಿಯರಿಂಗ್ ಮುಗಿಸ್ ಬಂದು ಎಷ್ಟೋ ಜನ ಇವತ್ತು ಅಗ್ರಿಕಲ್ಚರ್ ಮಾಡ್ತದ. ಸೊ ನಮ್ ಪ್ರಾಬ್ಲಮ್ ಏನಂದ್ರೆ ನಾವು ಅದನ್ನ ಕರಿಯರ್ ಆಗಿ ತಗೊಳ್ತಾ ಇಲ್ಲ, ಅನಿವಾರ್ಯವಾಗಿ ಅದನ್ನ ಮಾಡ್ತಾ ಇದೀವಿ. ಹಂಗಾಗಿ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತದೆ. ಯು ಟೇಕ್ ಇಟ್ ಆಸ್ ಎ ಕರಿಯರ್, ದೆನ್ ಯು ವಿಲ್ ಚಾಲೆಂಜ್ ಬರುತ್ತೆ ನಿಮ್ಮಲ್ಲಿ, ಚಾಲೆಂಜ್ ತಗೊಳ್ತೀರಿ. ಓಕೆ, ಅಗ್ರಿಕಲ್ಚರ್ ಆಸ್ ಎ ಕರಿಯರ್. ಪೊಲಿಟಿಕ್ಸು ಸಹ ಮಾಡಬಹುದು. ಪೊಲಿಟಿಕ್ಸ್ ಅಂದ್ರೆ ಕೇವಲ ಬರೇ ರಾಜಕೀಯ ವ್ಯಕ್ತಿಗಳು ಮಕ್ಕಳು ಮಾತ್ರ ಮಾಡ್ಬೇಕಂತ ಏನು ಇಲ್ಲ. ಎಸ್, ಐ ಅಂಡರ್ಸ್ಟ್ಯಾಂಡ್ ಪೊಲಿಟಿಕ್ಸ್ ಅಲ್ಲಿ ಬಹಳ ಹೊಲಸೈತಿ, ಬಟ್ ಅದನ್ನ ಕ್ಲೀನ್ ಮಾಡಾರೆ ನಮ್ಮಂತ ನಿಮ್ಮಂತ ಒಳ್ಳೆ ಉದ್ದೇಶ ಇರೋರು ಪೊಲಿಟಿಕ್ಸ್ ಅಲ್ಲೂ ಬರ್ಬೇಕು. ಅವಾಗ ಕ್ಲೀನ್ ಆಗದ. ಅದು ಚರಂಡಿ ಐತಿ ಅಂತ ನಾನು ದೂರ ಹೋದ್ರೆ ಅದು ಕ್ಲೀನ್ ಆಗದೆ. ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಯಾರಾದ್ರೂ ಬೇಕಲ್ಲ. ಸೊ ವಿ ಕ್ಯಾನ್ ಆಲ್ಸೋ ಟೇಕ್ ಎ ಕರಿಯರ್ ಆಪ್ಷನ್ ಆಸ್ ಎ ಪೊಲಿಟಿಕ್ಸ್. ಎಷ್ಟೆಲ್ಲ ಹೇಳಿದ್ನಲ್ಲ ನಾನು, ಸುಮಾರು ಒಂದು 10-15 ಹೇಳಿದೀನಿ. ಸೊ ಅವನ್ನೆಲ್ಲ ನೀವು ನೆನ್ಪಿಟ್ಕೊಂಡ್ರಿ. ಮತ್ತೆ ನಾನು ಅದನ್ನ ರೀಕಾಲ್ ಮಾಡಲ್ಲ, ಯಾಕಂದ್ರೆ ನನ್ನ ಹತ್ರ ಟೈಮ್ ಇಲ್ಲ. ಮೇ ಬಿ ಮತ್ತೆ ಇನ್ನು ಏನು ಹೈಯರ್ ಎಜುಕೇಶನ್ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೇನೆ ಹೈಯರ್ ಎಜುಕೇಶನ್ ಹೋಗ್ರಿ ಅಂತ ಹೇಳಿ. ಸೊ ನಿಮಗೆಲ್ಲ ಗೊತ್ತಿರಂಗೆ ಹೈಯರ್ ಎಜುಕೇಶನ್ ಅಂದ್ರೆ ಏನು? BSW ಮಾಡಿದ್ರೆ MSW ಮಾಡಬಹುದು, MA ಮಾಡಿದ್ರೆ BA ಮಾಡಿದ್ರೆ MA ಮಾಡಬಹುದು. MA ದಲ್ಲೂ ಸಹ ಯಾವ ಸಬ್ಜೆಕ್ಟ್ ಮಾಡಿದೀವಿ ಅಷ್ಟೇ ಮಾಡಬಹುದು. ಅಷ್ಟೇ ಗೊತ್ತಲ್ಲ? ಅದು ಎಲ್ಲಿ ಮಾಡಬಹುದು? ಇಲ್ಲೇ ಪಕ್ಕದಾಗ ಬಾಗಲಕೋಟೆ ಯೂನಿವರ್ಸಿಟಿ ಐತಿ, ಅದಕ್ಕಿಂತ ಸ್ವಲ್ಪ ಮುಂದೆ ಹೋದ್ರೆ ಬಿಜಾಪುರ ಐತಿ. ಅವೆರಡೇ ಗೊತ್ತಿರ ನಮಗಲ್ಲ. ಬೆಳಗಾವ್ ಒಂದು ಐತಿ. ಅಪ್ಪ, ಬೆಳಗಾವ್ ಒಂದು ಗೊತ್ತೈತಿ ನಿಮಗೆ. ಓಕೆ, ಅದ್ರ ಹೊರತಾಗಿ ಬೇಕಾದಷ್ಟು ಅವಕಾಶಗಳಿದಾವು. ಡಿಗ್ರಿ ಮಾಡಿದವರು ಆಗಿದ್ರು ಸಹ, BCom ಮಾಡಿರ್ಲಿ, BA ಮಾಡಿರ್ಲಿ, BSW ಮಾಡಿರ್ಲಿ, ಬೇಕಾದಷ್ಟು ಅವಕಾಶಗಳಿದಾವು. IIT ಕೇಳಿರ ಹೆಸರು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೇಳಿರಿ? ಅಲ್ಲಿ BA ಮಾಡಿದವರು IIT ನಲ್ಲಿ ಓದ್ಬೋದಾ?
ಓದಬಹುದು. BA ಮಾಡಿದವರು ಓದ್ಬೋದು, BSW ಮಾಡಿದವರು ಓದ್ಬೋದು, ಮತ್ತೆ BCom ಮಾಡಿದವರು ಸಹ IIT ನಲ್ಲಿ ಓದಬಹುದು. ಅಲ್ಲಿ ಯಾವ ಸ್ಟ್ರೀಮ್ ತಗೋಬಹುದು ನೀವು ಇಂಜಿನಿಯರ್ಸ್ ಆಗಕ್ಕಾಗಲ್ಲ, ಬಟ್ ಅಲ್ಲಿ ಹ್ಯುಮ್ಯಾನಿಟೀಸ್ ಅಂತ ಐತಿ, ಡೆವಲಪ್ಮೆಂಟಲ್ ಸ್ಟಡೀಸ್ ಅಂತ ಐತಿ, ಸೋಷಿಯಲ್ ಸೈನ್ಸಸ್ ಅಂತ ಬರ್ತದೆ. ಡೆವಲಪ್ಮೆಂಟಲ್ ಸ್ಟಡೀಸ್ ಅಂತ ಒಂದು ಡಿಪಾರ್ಟ್ಮೆಂಟ್ ಬರ್ತದೆ. ಅಲ್ಲಿ ಸಹ ನೀವು MA ಮಾಡಬಹುದು, ಮತ್ತೆ ಅಲ್ಲಿ MBAನೂ ಮಾಡಬಹುದು, ಮತ್ತೆ ಇಂಥವೆಲ್ಲ ಕೋರ್ಸ್ಗಳನ್ನ ನೀವು ಮಾಡಬಹುದು ಇಲ್ಲಿ IIT ನಲ್ಲಿ. ಮತ್ತೆ IISc ಕೇಳಿರಿ, IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ ಬೆಂಗಳೂರಲ್ಲಿ ಐತಿ. ಒನ್ ಆಫ್ ದ ಟಾಪ್ ಮೋಸ್ಟ್ ಯೂನಿವರ್ಸಿಟಿ ಇನ್ ಇಂಡಿಯಾ. ಅಲ್ಲೂ ಸಹ ನೀವು ಸೋಷಿಯಲ್ ಸೈನ್ಸ್ ನವರು ಹೈಯರ್ ಎಜುಕೇಶನ್ ನ ಮಾಡಬಹುದು. ನಮಗೆ ಗೊತ್ತಿರೋದೇನು, ಬರೀ ನಾವು ಬಾಗಲಕೋಟೆ, ರಾಣಿ ಚೆನ್ನಮ್ಮ ಮತ್ತೆ ಅಕ್ಕಮಹಾದೇವಿ ಅಷ್ಟೇ ಗೊತ್ತು. ಬಟ್ ನೀವು IITಗೆ ಹೋಗ್ಬೋದು, IIMಗೆ ಹೋಗ್ಬೋದು. IIM ನಲ್ಲೂ ಸಹ ನಾವು ಹೈಯರ್ ಎಜುಕೇಶನ್ ಮಾಡಬಹುದು. IISc ನಲ್ಲಿ ನಾವು ನಮ್ಮ ಹೈಯರ್ ಎಜುಕೇಶನ್ ಅನ್ನು ಮಾಡಬಹುದು. ಅದ್ರ ಜೊತೆಗೆ ಸೆಂಟ್ರಲ್ ಯೂನಿವರ್ಸಿಟಿ ಕೇಳಿರಿ ಹೆಸರು? ನಮ್ಮ ಕರ್ನಾಟಕದಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಎಲ್ಲಿ ಐತಿ? ಯಾರ ಕೇಳಿರ? ಪ್ರತಿ ರಾಜ್ಯಕ್ಕೆ ಒಂದೊಂದು ಸೆಂಟ್ರಲ್ ಯೂನಿವರ್ಸಿಟಿಗಳು ಅದಾವು, ಪ್ರತಿ ರಾಜ್ಯಕ್ಕೆ ಒಂದೊಂದು IITಗಳು ಅದಾವು. IIT ಎಲ್ಲ ಐತಿ ನಮ್ಮ ರಾಜ್ಯದಾಗ? ಎಕ್ಸ್ಪ್ಲೋರ್ ಮಾಡಿರ? ಮಾಡ್ರಿ, ಎಕ್ಸ್ಪ್ಲೋರ್ ಮಾಡ್ರಿ. ನಿಮ್ ಕಡೆ ಮೊಬೈಲ್ ಐತಿ, ಯಾರ್ಯಾರ ಬಗ್ಗೆನೋ ಹುಡುಕ್ತಿರಲ್ಲ, ಸ್ವಲ್ಪ IIT ಬಗ್ಗೆನೂ ಹುಡುಕ್ರಿ. ಮತ್ತೆ ಸೆಂಟ್ರಲ್ ಯೂನಿವರ್ಸಿಟಿ ಎಲ್ಲ ಐತಿ ನಮ್ಮ ಕರ್ನಾಟಕದಾಗೆ? ಗೊತ್ತಿಲ್ಲ. ಕಲಬುರ್ಗಿ ಸೆಂಟ್ರಲ್ ಯೂನಿವರ್ಸಿಟಿಗೆ ಎಂಟ್ರೆನ್ಸ್ ಟೆಸ್ಟ್ ನಡೀತೈತಿ. ನೀವು ಎಂಟ್ರೆನ್ಸ್ ಟೆಸ್ಟ್ ಮಾಡಿದ್ರಿ, ಪಾಸ್ ಆದ್ರಿ, ಎಲಿಜಿಬಲ್ ಆದ್ರಿ ಏನಪ್ಪ ಅಂದ್ರೆ ಸ್ಕಾಲರ್ಶಿಪ್, ಎವ್ರಿಥಿಂಗ್ ದೇ ವಿಲ್ ಪ್ರೊವೈಡ್. ಹಾಸ್ಟೆಲ್ ಐತಿ, ಸ್ಕಾಲರ್ಶಿಪ್ ಐತಿ, ಕ್ವಾಲಿಟಿ ಎಜುಕೇಶನ್ ನಿಮಗೆ ಸಿಗುತ್ತೆ. ಮತ್ತೆ ಅದೇ ರೀತಿಯಾಗಿ IIPS ಹೆಸರು ಕೇಳಿರನ? ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪಾಪ್ಯುಲೇಷನ್ ಸೈನ್ಸಸ್ ಅಂತ ಹೇಳಿ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪಾಪ್ಯುಲೇಷನ್ ಸೈನ್ಸಸ್ ಅಂತ ಮುಂಬೈನಲ್ಲಿ ಐತಿ. ಅಲ್ಲೂ ಸಹ BSW ಮಾಡಿದವರಾಗಿರ್ಬೋದು, BA ಮಾಡಿದವರಾಗಿರ್ಬೋದು, ಅದಕ್ಕೆ ಅಪ್ಲೈ ಮಾಡಬಹುದು. ಮತ್ತೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಕೇಳಿರಿ? ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಅಂತ ಹೇಳಿ ಮುಂಬೈನಲ್ಲಿ ಇರ್ತಕ್ಕಂಥದ್ದು. ಅಲ್ಲೂ ಸಹ ನೀವೆಲ್ಲ ಹೋಗ್ಬೋದು. ಅಲ್ಲೂ ಹೈಯರ್ ಎಜುಕೇಶನ್ಗೆ, ಅಲ್ಲೆಲ್ಲ ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ ನಿಮಗೆ. ಹಾಗೇನೆ IIPA ಅಂತ ಒಂದೈತಿ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪ್ಲಾನಿಂಗ್ ಅಂತ ಹೇಳಿ ಇನ್ನೊಂದು ಇನ್ಸ್ಟಿಟ್ಯೂಷನ್ ಐತಿ. ಅದು ಡೆಲ್ಲಿನಲ್ಲಿ ಇರ್ತಕ್ಕಂಥದ್ದು. JNU ಬಗ್ಗೆ ಕೇಳಿರಿ? JNU ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಕೇಳಿರಿ? ಅಲ್ಲೂ ಸಹ ನೀವೆಲ್ಲರೂ ಹೈಯರ್ ಎಜುಕೇಶನ್ಗೆ ಹೋಗ್ಬೋದು. ದಟ್ ಈಸ್ ಎ. ಮತ್ತೆ ಅದೇ ರೀತಿಯಾಗಿ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಎಷ್ಟು ಜನರಿಗೆ ಗೊತ್ತು? ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಎಲ್ಲೈತಿ ಗೊತ್ತಾ? ನಮ್ಮ ಕರ್ನಾಟಕದಲ್ಲಿನೇ, ಬೆಂಗಳೂರಲ್ಲಿನೇ ಲೊಕೇಟ್ ಆಗೈತಿ. ಐಸಾಕ್ ಬಗ್ಗೆ ಕೇಳಿರಿ? ಕೇಳಿರ? ಐಸಾಕ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಎಕನಾಮಿಕ್ಸ್ ಬಗ್ಗೆ, ಎಕನಾಮಿಕ್ಸ್ ಅಂಡ್ ಸೋಷಿಯಲ್ ಸೈನ್ಸ್ ಬಗ್ಗೆ ಐಸಾಕ್ ಅಂತ ಒಂದು ಇನ್ಸ್ಟಿಟ್ಯೂಷನ್ ಐತಿ. ಅದರಲ್ಲೂ ಸಹ ನೀವು ಅಡ್ಮಿಷನ್ ತಗೋಬಹುದು. ಇವೆಲ್ಲ ನೀವು ಹೈಯರ್ ಎಜುಕೇಶನ್ಗೆ ಇರ್ತಕ್ಕಂಥ ಅವಕಾಶಗಳು. ಯು ಕ್ಯಾನ್ ಗೋ ಅಬ್ರಾಡ್ ಆಲ್ಸೋ. ಬೇರೆ ಕಂಟ್ರಿಗಳಿಗೂ ಸೋಷಿಯಲ್ ಸೈನ್ಸ್ ಎಷ್ಟು ಇಂಪಾರ್ಟೆಂಟ್ ಐತಂದ್ರೆ, ಬೇರೆ ಬೇರೆ ಕಂಟ್ರಿಗಳಲ್ಲಿ ಸೋಷಿಯಲ್ ಸೈನ್ಸ್ ಮಾಡಿದವರಿಗೆ ಬೇಕಾದಷ್ಟು ಹೈಯರ್ ಎಜುಕೇಶನ್ಗೆ ಅವಕಾಶಗಳು ಅದಾವು. ಅಲ್ಲೂ ಸಹ ಹೋಗ್ಬೋದು ನೀವು. ಮತ್ತೆ ಕೆಲವೊಂದು ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಕರಿಯರ್ ಅನ್ನು ಸಹ ನೀವು ಶಿಫ್ಟ್ ಮಾಡಬಹುದು. ಉದಾಹರಣೆಗೆ PG ಡಿಪ್ಲೊಮಾ ಇನ್ ಕೌನ್ಸಿಲಿಂಗ್ ಅಂತ ಮಾಡಿದ್ರಂದ್ರೆ ಯು ಕ್ಯಾನ್ ಬಿ ಎ ಕೌನ್ಸಿಲರ್. PG ಡಿಪ್ಲೊಮಾ ಇನ್ HR, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ನೀವು ಮ್ಯಾನೇಜರ್ಗಳಾಗಿ ಕೆಲಸ ಮಾಡಬಹುದು. ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೆ ಅಂದ್ರೆ ಕಂಪ್ಯೂಟರ್ ಫೀಲ್ಡ್ ಅಲ್ಲೂ ಸಹ ನಿಮಗೆ ಸಣ್ಣ ಪುಟ್ಟ ಕೆಲಸಗಳು ಸಹ ಸಿಗ್ತಕ್ಕಂಥದ್ದು ನಾವು ನೋಡ್ತೀವಿ. ಸೊ ಇವೆಲ್ಲ ಕರಿಯರ್ ಆಪ್ಷನ್ಸ್ ಇನ್ ಹೈಯರ್ ಎಜುಕೇಶನ್. ದೆನ್ ಇಂಪಾರ್ಟೆಂಟ್ ಸ್ಕಿಲ್ಸ್ ಏನು, ಬಹಳ ಶಾರ್ಟ್ ಅಲ್ಲಿ ಮುಗಿಸ್ಬಿಡ್ತೀನಿ, ಟೈಮ್ ಇಲ್ಲ, ಇನ್ನು 5 ನಿಮಿಷ ಟೈಮ್ ಐತಿ. ಯಾವೆಲ್ಲ ಸ್ಕಿಲ್ಸ್ ಗಳು ನಮಗೆ ಗೊತ್ತಿರಬೇಕು ಅಂತಂದ್ರೆ, ಮೊದಲನೇದೇನಪ್ಪಾ ಅಂತಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಮ್ಯುನಿಕೇಶನ್ ಅಂಡ್ ಪ್ರೆಸೆಂಟೇಶನ್ ಸ್ಕಿಲ್ ಗೊತ್ತಿರಬೇಕು. ಒಳ್ಳೆ ಯಾವ್ದಾದ್ರು ಒಂದು ವಿಷಯವನ್ನು ಕರೆಕ್ಟ್ ಆಗಿ ಅವ್ರಿಗೆ ಅರ್ಥ ಆಗಂಗೆ ಕಮ್ಯುನಿಕೇಶನ್ ಮಾಡೋದು ಬಹಳ ಇಂಪಾರ್ಟೆಂಟ್. ಯಾರಿಗೆ? ಸೋಷಿಯಲ್ ಸೈನ್ಸ್ನವ್ರಿಗೆ, ಸಮಾಜ ವಿಜ್ಞಾನ ನಿಕಾಯದಲ್ಲಿ ಓದ್ತಕ್ಕಂಥವ್ರಿಗೆ ಕಮ್ಯುನಿಕೇಶನ್ ಸ್ಕಿಲ್, ಪ್ರೆಸೆಂಟೇಶನ್ ಸ್ಕಿಲ್ ಬಹಳ ಇಂಪಾರ್ಟೆಂಟ್. ಅದನ್ನ ಅಕ್ವರ್ ಮಾಡ್ಕೋಬೇಕು, ನಾವು ಕಲಿಬೇಕು. ಅದು ಹಂಗೆ ಬರಲ್ಲ, ವಿ ಶುಡ್ ಲರ್ನ್ ಇಟ್. ದೆನ್ ಎರಡನೇದು ಕಂಪ್ಯೂಟರ್ ಸ್ಕಿಲ್ ಅಂಡ್ AI ಸ್ಕಿಲ್. ಕಂಪ್ಯೂಟರ್ ಎಲ್ಲರಿಗೂ ಬರಬೇಕು. ಯಾರ್ಯಾರಿಗೆ ಬರ್ತೈತಿ ಒಳ್ಳೇದು, ಬರ್ದೇ ಇರೋರು ಅಡ್ಮಿಷನ್ ತಗೊಳ್ರಿ. 1-3 ತಿಂಗಳು ಕೋರ್ಸ್ ಗೌರ್ಮೆಂಟೇ ಕೊಡ್ತಾ ಇದೆ ಫ್ರೀ ಆಗಿ. ಸ್ಕಿಲ್ ಎನ್ಹಾನ್ಸ್ಮೆಂಟ್ ಅಲ್ಲಿ ಪ್ರಧಾನ ಮಂತ್ರಿ ಸ್ಕಿಲ್ ಡೆವಲಪ್ಮೆಂಟ್ ಸ್ಕೀಮ್ ಅಲ್ಲಿ ಕಂಪ್ಯೂಟರ್ ಕೋರ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ನೀವು ಎಲ್ಲರೂ ಸಹ ಕಂಪ್ಯೂಟರ್ ಅನ್ನ ಕಲೀರಿ, ಇಲ್ಲ ಅಂದ್ರೆ ಯು ಬಿಕಮ್ ಇಲ್ಲಿಟ್ರೇಟ್ಸ್.
ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೊಸದಾಗಿ ಬಂದಿದೆ, ಅದ್ರ ಬಗ್ಗೆನೂ ಸಹ ನೀವು ಕಲಿಬಹುದು. ನಿಮ್ ಕೆಲಸ ಬಹಳ ಈಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಮತ್ತೆ ನೆಟ್ವರ್ಕಿಂಗ್ ಅಂಡ್ ರಿಲೇಶನ್ಶಿಪ್, ಒಳ್ಳೆ ನೆಟ್ವರ್ಕ್ ಮಾಡ್ತಕ್ಕಂತ ಸಾಮರ್ಥ್ಯವನ್ನು ನೀವು ಕಲಿಬೇಕು. ಅದೇ ರೀತಿಯಾಗಿ ಪರ್ಸನಲ್ ಬ್ಯಾಂಕಿಂಗ್ ಅಂಡ್ ಸೋಷಿಯಲ್ ಮೀಡಿಯಾ, ನಿಮ್ದು ಪರ್ಸನಲ್ ಬ್ಯಾಂಕಿಂಗ್ ಏನಿದೆಯಲ್ಲ ಅವುಗಳನ್ನ ನೀವು ಕಲಿಬೇಕು. ಎಷ್ಟು ಜನರ ಹತ್ರ ಡಿಮ್ಯಾಟ್ ಅಕೌಂಟ್ ಐತಿ? ಡಿಮ್ಯಾಟ್ ಅಕೌಂಟ್ ಅಂದ್ರೆ ಗೊತ್ತಾ ನಿಮಗೆ? ಯಾರಿಗೆ ಗೊತ್ತು? ಡಿಮ್ಯಾಟ್ ಅಕೌಂಟ್ ಅಂತ ಅಂದ್ರೆ ನಾವು ನಮ್ಮ ಹಣವನ್ನ ಇನ್ವೆಸ್ಟ್ ಮಾಡಿ ಅದರಿಂದ ನಾವು ಒಳ್ಳೆ ಲಾಭನೂ ಪಡಿಬಹುದು. ಎಲ್ಲರೂ ಮಾಡ್ಬೇಕದ್ನ, ಕೇವಲ ಕಾಮರ್ಸ್ನವ್ರು ಅಷ್ಟೇ ಮಾಡ್ಬೇಕು ಅನ್ಕೊಂಡಿದ್ರೆ ಅದು ರಾಂಗ್ ಪರ್ಸೆಪ್ಷನ್. ಎಲ್ಲರ ಹತ್ರನು ಡಿಮ್ಯಾಟ್ ಅಕೌಂಟ್ ಇರ್ಬೇಕು. ನಿಮ್ಮ ಹತ್ರ ಏನು ಅಲ್ಪ ಸ್ವಲ್ಪ ದುಡ್ಡು ಇರ್ತೈತಲ್ಲ ಅದನ್ನ ಸ್ವಲ್ಪ ಸ್ಟಡಿ ಮಾಡಿ, ಅದನ್ನ ಸ್ಟಡಿ ಮಾಡೋದ್ರಿಂದ ನಿಮಗೆ ಸೊಸೈಟಿದು ನಾಲೆಜ್ ಬರ್ತತಿ, ಎಕನಾಮಿಕ್ಸ್ ಬಗ್ಗೆ ತಿಳುವಳಿಕೆನೂ ಬರ್ತತಿ. ಸೊ ಅದನ್ನ ನೀವು ಇನ್ವೆಸ್ಟ್ ಮಾಡೋದ್ ಕಲಿಬೇಕು. ಏನದು? ಡಿಮ್ಯಾಟ್ ಅಕೌಂಟ್. ನೀವು ಗುಜರಾತ್ಗೆ ಹೋಗ್ರಿ, ಸಣ್ಣ ಮಕ್ಕಳ ಕಡೆಗೆ ಇರ್ತತಿ. ಗುಜರಾತ್ ಅಲ್ಲಿ ಆಲ್ಮೋಸ್ಟ್ 80% ಆಫ್ ದಿ ಪೀಪಲ್ ಹ್ಯಾವ್ ದಿ ಡಿಮ್ಯಾಟ್ ಅಕೌಂಟ್. ಅಮೆರಿಕದಲ್ಲಿ 45% ಜನರ ಹತ್ರ ಡಿಮ್ಯಾಟ್ ಅಕೌಂಟ್ ಐತಿ. ನಮ್ ದೇಶದಾಗ ಎಷ್ಟೈತಿ ಗೊತ್ತಾ? ಹಾರ್ಡ್ಲಿ 6%, 6 to 8% ಪೀಪಲ್ ಹ್ಯಾವ್ ದಿ ಡಿಮ್ಯಾಟ್ ಅಕೌಂಟ್. ನಿಮ್ಮಲ್ಲಿ ಎಲ್ಲರ ಹತ್ರ ಡಿಮ್ಯಾಟ್ ಅಕೌಂಟ್ ಇರಬೇಕು. ಅದ್ರ ನಾಲೆಜ್ ನಿಮಗೆ ಇರಬೇಕು. ಎಲ್ಲೆಲ್ಲೋ ಹೋಗಿ ಏನೋ ತಿಂದು ಎಲ್ಲೆಲ್ಲೋ ಖರ್ಚು ಮಾಡ್ತಿರಲ್ಲ, ಆ ಹಣನ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಹಾಕಿ ಅದನ್ನು ಮ್ಯಾನೇಜ್ ಮಾಡೋದನ್ನ ಕಲಿಬೇಕು. ದೆನ್ ಡಿಜಿಟಲ್ ಲಿಟ್ರಸಿ ಆಯ್ತು, ಪರ್ಸನಲ್ ಬ್ಯಾಂಕಿಂಗ್, ಸೋಷಿಯಲ್ ಮೀಡಿಯಾ ಅದ್ರ ಪ್ರೆಸೆನ್ಸ್ ಅನ್ನು ಕಲಿಬೇಕು, ರಿಸರ್ಚ್ ಅಂಡ್ ನೆಟ್ವರ್ಕಿಂಗ್, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಗೊತ್ತಿರ್ಬೇಕು ನಿಮಗೆ. ಅದೇ ರೀತಿ ಕ್ರಿಯೇಟಿವ್ ಅಂಡ್ ಅನಾಲಿಟಿಕಲ್ ಥಿಂಕಿಂಗ್ ಸಹ ಬೇಕು. ಅನಾಲಿಟಿಕಲ್ ಥಿಂಕಿಂಗ್ ಸಹ ನೀವು ಕಲಿಬೇಕು. ರಿಸರ್ಚ್ ಅಲ್ಲಿ ನೀವು ಬೆಳಿಬೇಕು ಅಂತಂದ್ರೆ ಇವು ಇಷ್ಟು ಸ್ಕಿಲ್ಸ್ ಬೇಕು ನಿಮಗೆ. ಏನೇನ್ ಸ್ಕಿಲ್ಸ್ ಬೇಕು? ಮುಖ್ಯವಾಗಿ ಜಸ್ಟ್ ಒಂದೇದು ಯಾವುದು? ಕಂಪ್ಯೂಟರ್ ಇಸ್ ವೆರಿ ಇಂಪಾರ್ಟೆಂಟ್. ದೆನ್ ಕಮ್ಯುನಿಕೇಶನ್ ಅಂಡ್ ಪ್ರೆಸೆಂಟೇಶನ್ ಇಸ್ ಅನದರ್ ಇಂಪಾರ್ಟೆಂಟ್. ಮತ್ತೆ ಬ್ಯಾಂಕಿಂಗ್ ಸ್ಕಿಲ್ಸ್, ಮತ್ತೆ ರಿಸರ್ಚ್, ಅನಾಲಿಟಿಕಲ್ ಸ್ಕಿಲ್ಸ್ ಗೊತ್ತಿರಬೇಕು. ದೆನ್ ಲೆಟ್ ಅಸ್ ಕಮ್ ಟು ಕೊನೆ ಭಾಗ, ಆಟಿಟ್ಯೂಡ್. ಇದು ಎಲ್ಲ ಯಾವಾಗ ಸಾಧ್ಯ ಆಗುತ್ತಂದ್ರೆ ನಮ್ಮ ಆಟಿಟ್ಯೂಡ್ ಬದಲೇ ಆದಾಗ. ನಾನು ಇಷ್ಟೆಲ್ಲ ಏನ್ ಹೇಳಿದ್ನಲ್ಲ ಇದರಲ್ಲಿ ಏನಾದ್ರೂ ಆಗ್ಬೇಕು ಅಂತಂದ್ರೆ ಕ್ರಿಯೆ ಬೇಕು. ಕೇವಲ ಜ್ಞಾನ ಇದ್ರೆ ಸಾಕಾಗಲ್ಲ, ಹೌದಾ? ಆ ಕ್ರಿಯೆ ಬೇಕು. ಕ್ರಿಯೆ ಪ್ರಾರಂಭ ಆಗ್ಬೇಕಂದ್ರೆ ಏನ್ ಬೇಕು? ಆಟಿಟ್ಯೂಡ್ ನಮ್ಮಲ್ಲಿ ಚೇಂಜ್ ಆಗ್ಬೇಕಂದ್ರೆ ನಮ್ಮ ಕ್ಯಾರೆಕ್ಟರ್ ಅಥವಾ ನಮ್ಮ ಗುಣ ನಾವು ಅಡಾಪ್ಟ್ ಮಾಡ್ಕೋಬೇಕಾಗಿರ್ತಕ್ಕಂಥ ಗುಣ ಏನಿದೆ ಅದು ಬದಲೇ ಆಗ್ಬೇಕು. ಅದನ್ನ ನಾವು ಆಟಿಟ್ಯೂಡ್ ಅಂತ ಕರಿತೀವಿ. ಕನ್ನಡದಲ್ಲಿ ಏನ್ ಹೇಳ್ತಾರೆ ಆಟಿಟ್ಯೂಡ್ಗೆ? ಮನೋಧೋರಣೆ, ಮನೋಧರ್ಮ, ಮನೋಧೋರಣೆ. ನಮ್ಮ ಧೋರಣೆ ಅಥವಾ ಮನೋಧೋರಣೆ ಬದಲೇ ಆಗ್ಬೇಕು. ಆಟಿಟ್ಯೂಡ್ ಅಂತ ಕರಿತೀವಿ ಅದು ನಾವು ಇಂಗ್ಲಿಷ್ ನಲ್ಲಿ. ಮೊದಲನೇದೇನಪ್ಪಾ ಅಂತಂದ್ರೆ ಪಾಸಿಟಿವ್ ಥಿಂಕಿಂಗ್, ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ತಕ್ಕಂಥ ಗುಣ ನಮ್ಮಲ್ಲಿ ಇರಬೇಕು. ನಾವು ಎಲ್ಲದರಲ್ಲೂ ನೆಗೆಟಿವ್ ಅನ್ನ ಹುಡುಕ್ತಿವಿ, ಪಾಸಿಟಿವ್ ಅನ್ನ ಹುಡುಕೋ ಗುಣನೇ ಇಲ್ಲ. ಯಾಕಂದ್ರೆ ನಮ್ಮನ್ನ ಸಣ್ಣರಿದ್ದಾಗಲಿಂದ ಹಂಗೆ ಬೆಳೆಸಾರ. ಅದನ್ನ ಮಾಡ್ಬೇಡ, ಇದನ್ನ ಮಾಡ್ಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ. ನಮ್ ಸಮಾಜನೇ ಇವತ್ತು ನೋಡ್ರಿ, ನ್ಯೂಸ್ ಪೇಪರ್ ತೆಗೆದು ನೋಡ್ರಿ, ಆ ನ್ಯೂಸ್ ಪೇಪರ್ ಅಲ್ಲಿ 80% ನೆಗೆಟಿವ್ ನ್ಯೂಸ್ಗಳೇ ಇರ್ತಾವ. ಪಾಸಿಟಿವ್ ನ್ಯೂಸ್ಗಳಿಗಿಂತ ನೆಗೆಟಿವ್ ನ್ಯೂಸ್ಗಳೇ ಜಾಸ್ತಿ ಇರ್ತಾವ. ಮತ್ತೆ ಸೊ ಅದೇ ಸಮಾಜದಲ್ಲಿ ನಾವು ಬದುಕ್ತಾ ಇರೋದ್ರಿಂದ ನಮ್ಮಲ್ಲೂ ಸಹ ನೆಗೆಟಿವ್ ಆಟಿಟ್ಯೂಡ್ ಹೆಚ್ಚಾಗ್ಬಿಟ್ಟದೆ. ಸೊ ನಾವೇನ್ ಮಾಡ್ಬೇಕು? ಪಾಸಿಟಿವ್ ಆಟಿಟ್ಯೂಡ್ ಅನ್ನ ಬಳಸ್ಬೇಕು. ಏನ್ ಸರ್ ಪಾಸಿಟಿವ್ ಆಟಿಟ್ಯೂಡ್ ಅಂತಂದ್ರೆ ಪ್ರತಿಯೊಂದರಲ್ಲೂ ಸಹ ಒಳ್ಳೇದನ್ನು ನೋಡ್ಬೋದು. ಈ ಡೋರ್, ಈ ಕಿಟಕಿ ಇದೆಯಲ್ಲ, ಈ ಕಿಟಕಿ ಬಗ್ಗೆ ನೀವೇನ್ ಹೇಳ್ತೀರಿ? ಎರಡು ಆನ್ಸರ್ ಅದಾವು. ಒಂದು ಅರ್ಧ ಮುಚ್ಚತಿ, ಎರಡನೇದು ಅರ್ಧ ತೆರೆದತಿ. ಅರ್ಧ ಮುಚ್ಚೈತೆ ಅಂತ ಯಾರು ಹೇಳ್ತೀರಿ ಅದು ನೆಗೆಟಿವ್ ಆಟಿಟ್ಯೂಡ್. ಅರ್ಧ ತೆರೆದತ್ತೆ ಅಂತ ಯಾರು ಹೇಳ್ತೀರಿ ಅದು ಪಾಸಿಟಿವ್ ಆಟಿಟ್ಯೂಡ್. ಪ್ರತಿಯೊಂದರಲ್ಲೂ ಒಳ್ಳೇದಿದೆ, ಪ್ರತಿಯೊಂದರಲ್ಲೂ ಕೆಟ್ಟದ್ದಿದೆ. ಸೊ ನಾವು ಪ್ರತಿಯೊಂದರಲ್ಲೂ ಒಳ್ಳೇದನ್ನು ನೋಡ್ಬೇಕು. ಯಾಕೆ ಅಂತಂದ್ರೆ ನಮ್ಮಲ್ಲಿ ಮೈಂಡ್ ಅಲ್ಲಿ 3 ರೀತಿ ಮೈಂಡ್ಗಳಿದಾವೆ. ಒಂದು ಕಾನ್ಶಿಯಸ್ ಮೈಂಡ್, ಇನ್ನೊಂದು ಸಬ್ ಕಾನ್ಶಿಯಸ್ ಮೈಂಡ್, ಮತ್ತೊಂದು ಅನ್ಕಾನ್ಶಿಯಸ್ ಮೈಂಡ್. ನಮ್ ಸಬ್ ಕಾನ್ಶಿಯಸ್ ಮೈಂಡಿಗೆ ನಾವು ಏನ್ ಹೇಳ್ತೀವಲ್ಲ ಹಂಗೆ ನಡೆಯೋದು. ಈ ಮನುಷ್ಯ ಕೆಟ್ಟವನದನ, ಇವತ್ತು ನಂದು ಬಸ್ ಮಿಸ್ ಆಗುತ್ತಾ ಅನ್ಕಂತ ಬೆಕ್ ಅಡ್ಡೋತು. ಬೆಕ್ ಅಡ್ಡು ಹೋಗೋದು ದೊಡ್ಡ ಸಮಸ್ಯೆ ನಮ್ಮ ದೇಶದಾಗ. ಬೆಕ್ ಅಡ್ಡು ಹೋಯ್ತು, ಇವತ್ತು ಬಸ್ ಸಿಗಲ್ಲ, ಪಕ್ಕ ಸಿಗಲ್ಲ. ಯಾಕಂದ್ರೆ ನನ್ನ ಸಬ್ ಕಾನ್ಶಿಯಸ್ ಮೈಂಡಿಗೆ ನಾನು ಹೇಳ್ಬಿಟ್ಟಿನಿ. ಸಬ್ ಕಾನ್ಶಿಯಸ್ ಮೈಂಡ್ಗೂ ಮತ್ತು ಯೂನಿವರ್ಸ್ಗೂ ಕನೆಕ್ಷನ್ ಐತಿ. ಸೊ ಹಂಗಾಗಿ ಅದೆಲ್ಲ ನಡೀತೈತಿ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು? ಪ್ರತಿಯೊಂದರಲ್ಲೂ ಪಾಸಿಟಿವ್ ಥಿಂಕ್ ಮಾಡ್ಬೇಕು. ಪ್ರತಿಯೊಂದು ಯಾರು ನಿಮ್ಮನ್ನ ಬೈದ್ರು, ಟೀಚರ್ಗಳು
ಇವ್ನು ನಾನು ಬೈತಾನೆ, ಇವ್ನ್ ಯಾರು ನಾನು ಬೈಯಕ, ನಮ್ಮ ಅಪ್ಪ ಅಮ್ಮನ ಬೈಯಲ್ಲ ಅನ್ನೋದು ಒಂದು ಆಟಿಟ್ಯೂಡು. ಟೀಚರ್ ಯಾಕೋ ಹೇಳ್ತಾ ಇದಾರಲ್ಲ, ಅವ್ರು ನಮ್ಮ ಒಳ್ಳೇದಕ್ಕೆ ಹೇಳ್ತಾರಲ್ಲ ಅನ್ನೋದು ಇನ್ನೊಂದು ಆಟಿಟ್ಯೂಡ್. ನಮ್ಮಲ್ಲಿ ಏನಿರ್ಬೇಕು? ಪಾಸಿಟಿವ್ ಆಟಿಟ್ಯೂಡ್ ಇರ್ಬೇಕು, ಪ್ರತಿಯೊಂದರಲ್ಲೂ ಪಾಸಿಟಿವ್. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಸ್ಕಿಲ್ ಆಟಿಟ್ಯೂಡ್ ಏನಪ್ಪಾ ಅಂತಂದ್ರೆ ಸ್ಟಾಪ್ ಕಂಪ್ಲೇನಿಂಗ್. ನಮ್ ಬರೇ ಇದೇ ಸಮಸ್ಯೆ, ಕಂಪ್ಲೇಂಟ್ ಮಾಡೋದು. ನನ್ನಲ್ಲಿ ಅದು ಇಲ್ಲ, ನನ್ನಲ್ಲಿ ಇದು ಇಲ್ಲ, ನಂದು ಹಂಗಾತು, ನಿಂದು ಹಿಂಗಾತು, ನಾನು ಅದಕ್ಕೋಸ್ಕರ ಹಿಂಗ್ ಮಾಡಕ್ ಆಗಿಲ್ಲ, ಬರೀ ಬಸ್ ಲೇಟ್ ಆಗಿ ಬಂತು ಅದಕ್ಕೆ ನಾನು ಲೇಟ್ ಆಗಿ ಬಂದೆ, ಸರಿ ಟೀಚರ್ ಸರಿಯಾಗಿ ಪಾಠ ಮಾಡಲಿಲ್ಲ ಅದಕ್ಕೆ ನನ್ನ ಮಾರ್ಕ್ಸ್ ಕಡಿಮೆ ಬಂದ್ವು, ನಮ್ಮನ್ನ ಕಾಪಿ ಚೀಟಿ ಮಾಡಕ್ ಬಿಡ್ಲಿಲ್ಲ ಅದಕ್ಕೆ ನಮ್ಮ ಮಾರ್ಕ್ಸ್ ಕಮ್ಮಿ ಬಂದ್ವು. ಈಗ ಬಹಳ ಸ್ಟ್ರಿಕ್ಟ್ ಆಗಿರ್ಬೇಕು ನಿಮ್ಮಲ್ಲೆಲ್ಲ, ಹೌದಾ? ಕಂಪ್ಲೇಂಟ್ ಮಾಡಕ್ ಬಿಡ್ರಿ. ಬಸ್ ಲೇಟ್ ಆಗಿ ಬಂತು ನಿಜ, ಯಾಕೆ ಅರ್ಧ ಗಂಟೆ ನೀನ್ ಮೊದ್ಲಿಗೆ ಯಾಕೆ ಬರ್ಲಿಲ್ಲ, ಅದಕ್ಕಿಂತ ಮೊದ್ಲು ಬರೋ ಬಸ್ಗೆ ಯಾಕೆ ನೀನ್ ಬರ್ಲಿಲ್ಲ? ಸೊ ಹಿಂಗೆ ದೇರ್ ಆರ್ ಮೆನಿ ವೇಸ್. ಓಕೆ, ಅದಕ್ಕೆ ಲೈಫ್ ಅಲ್ಲಿ ಟೇಕ್ ಎ ಓನರ್ಶಿಪ್ ಆಫ್ ಲೈಫ್. ನಿಮ್ಮ ಜೀವನದ ಓನರ್ಶಿಪ್ ಅನ್ನ ನೀವೇ ತಗೋಬೇಕು, ಬೇರೆ ಯಾರು ತಗೊಳ್ಳಿಕ್ ಸಾಧ್ಯ ಇಲ್ಲ. ನಿಮ್ಮನ್ನ ಬದಲಾವಣೆ ಮಾಡ್ಲಿಕ್ಕೆ ಬೇರೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಿಮ್ ಲೈಫಿನ ಓನರ್ಶಿಪ್ ಅನ್ನ ನೀವೇ ತಗೊಳ್ರಿ. ಕಂಪ್ಲೇಂಟ್ ಮಾಡಕ್ ಬಿಡ್ರಿ. ಏನಾರ ಆಗೈತೆ ಅಂದ್ರೆ ಅದಕ್ಕೆ ನಿಮ್ಮನ್ನ ನೀವು ಹೊಣೆಗಾರ ಮಾಡ್ಕೊಳ್ರಿ. ನಿಮ್ಮಲ್ಲಿ ಏನ್ ಬದಲಾವಣೆ ಬೇಕು ಆ ಬದಲಾವಣೆ ಮಾಡ್ಕೊಡ್ರಿ. ಅವಾಗ ಮಾತ್ರ ನೀವು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ಸೊ ಅದಕ್ಕೆ ಸ್ಟಾಪ್ ಕಂಪ್ಲೇಂಟಿಂಗ್. ಯಾವುದ್ರ ಬಗ್ಗೆನೂ ಕಂಪ್ಲೇಂಟ್ ಮಾಡಂಗಿಲ್ಲ. ನಾನು ಗಿವನ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಹೌ ಬೆಟರ್ ಐ ಕ್ಯಾನ್ ಪರ್ಫಾರ್ಮ್, ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾನು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ವಿನಃ ಅದು ಹಂಗಾತು ಇದು ಹಿಂಗಾತು. ನಮ್ಮನೆ ಕರೆಂಟ್ ಇಲ್ಲ, ಡೇ ಟೈಮ್ ಏನ್ ಮಾಡ್ತಿದ್ರಿ? ಕರೆಂಟ್ ಹೋಗ್ಬಿಡ್ತು, ಎಕ್ಸಾಮ್ ಇತ್ತು, ಕರೆಂಟ್ ಹೋಗ್ಬಿಡ್ತು, ವರ್ಷ ಪೂರ್ತಿ ಏನ್ ಮಾಡ್ತಾ ಇದ್ರಿ? KEB ಅವ್ರನ್ನ ಬೈಯೋದು. ಸೊ ಇವೆಲ್ಲ ಏನು ಕಂಪ್ಲೇಂಟಿಂಗ್ ನೇಚರ್, ಅದನ್ನ ಬಿಡ್ಬೇಕು ನಾವು ಫಸ್ಟ್. ದೆನ್ ಗ್ರೌತ್ ಮೈಂಡ್ ಸೆಟ್ ಬೇಕು. ನಾನು ಬೆಳಿಬೇಕು ಅಂತಕ್ಕಂಥ ಮೈಂಡ್ ಸೆಟ್ ಅನ್ನ ನಾವು ತಂದ್ಕೋಬೇಕು ನಮ್ಮಲ್ಲಿ. ನೋಡ್ರಿ, ಪ್ರಾಣಿಗಳ ತರ ಬದುಕೋ ಬದಲು ನಾವು ಮನುಷ್ಯರಾಗಿ ಹುಟ್ಟಿದೀವಿ, ಏನಾದ್ರೂ ಸಾಧನೆ ಮಾಡ್ಬೇಕು. ಸೊ ಆ ಸಾಧನೆ ಮಾಡ್ತಕ್ಕಂಥ ಒಂದು ಮೈಂಡ್ ಸೆಟ್ ಅನ್ನ ನಾವು ಬೆಳೆಸ್ಕೋಬೇಕು. ಮತ್ತೆ ಡ್ರೀಮ್ ಬಿಗ್. APJ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ, ಡ್ರೀಮ್ ಬಿಗ್ ಅಂತ ಹೇಳಿ. ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ರಿ, ಸಣ್ಣ ಸಣ್ಣ ಕನಸು ಕಾಣ್ಬೇಡ್ರಿ, ದೊಡ್ಡ ಕನಸುಗಳನ್ನು ಕಾಣ್ರಿ. ಅದನ್ನ ಸಾಧನೆ ಮಾಡ್ಲಿಕ್ಕೆ ಏನ್ ಬೇಕು ಅದ್ ಪ್ರತಿ ದಿನ ಒಂದೊಂದೇ ಹೆಜ್ಜೆ ಮುಂದಕ್ಕೆ ಹೋಗ್ರಿ, ನೀವು ಅದನ್ನ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವ್ರು ಹೇಳ್ತಾರೆ, DVG ಅವ್ರು ಹೇಳ್ತಾರೆ, ಓಡು, ಸಾಧ್ಯವಾದಷ್ಟು ಜೋರಾಗಿ ಓಡು. ಓಡೋಕ್ಕಾಗಿಲ್ವಾ? ಜೋರಾಗಿ ಓಡಕ್ಕಾಗಲ್ವಾ? ನಿಧಾನವಾಗಿ ಓಡು. ನಿಧಾನವಾಗಿ ಓಡಕ್ಕಾಗಲ್ವಾ? ನಡಿಯಕ್ಕಾಗಲ್ವಾ? ತೆವಳಿಕೆ ಅಂತಲಾದ್ರೂ ಮುಂದಕ್ಕೆ ಹೋಗು ಅಂತ ಹೇಳ್ತಾರೆ. ಒಂದು ಹೆಜ್ಜೆನಾದ್ರೂ ನಮ್ಮ ಜೀವನದಲ್ಲಿ ನಾವು ಪ್ರತಿದಿನ ಬೆಳಿಬೇಕು. ಸೊ ಹಾಗೆ ಬೆಳಿತಕ್ಕಂಥ ಮೈಂಡ್ ಸೆಟ್ ಅನ್ನ ನಾವು ಮಾಡ್ಕೋಬೇಕು. ದೆನ್ ಇನ್ನೊಂದೇನಪ್ಪಾ ಅಂತಂದ್ರೆ, ನಾವು ಪ್ರಾಬ್ಲಮ್ಸ್ ಅಲ್ಲಿ ಹೇಳಿದ್ದೆ, ನಮ್ಮಲ್ಲಿ ಹಾರ್ಡ್ ವರ್ಕಿಂಗ್ ಕಲ್ಚರ್ ಹೋಗ್ಬಿಟ್ಟದೆ. ನಮ್ಮ ಮನೆಯಲ್ಲೂ ಅದನ್ನೇ ನೋಡ್ತೀವಿ, ನಮ್ಮ ಸಮಾಜದಲ್ಲೂ ಅದನ್ನೇ ನೋಡ್ತೀವಿ. ಶಾರ್ಟ್ ಕಟ್ ಅಲ್ಲಿ ಶ್ರೀಮಂತರಾಗಬೇಕು ಅಂತೀವಿ. ದಟ್ ಈಸ್ ನಾಟ್ ಪಾಸಿಬಲ್. ದೆನ್ ದೇರ್ ಇಸ್ ನೋ ಶಾರ್ಟ್ ಕಟ್ ಇನ್ ಲೈಫ್. ಒಂದು ಮಾತ್ರ ತಿಳ್ಕೊಳ್ರಿ, ನನ್ನ ಜೀವನದಲ್ಲಿ ನನ್ನ ಕಲಿಕೆ ಏನಪ್ಪಾ ಇಷ್ಟ ದಿನದಲ್ಲಿ ಅಂದ್ರೆ, ಸಕ್ಸಸ್ಗೆ ಶಾರ್ಟ್ ಕಟ್ ಅನ್ನೋದಿಲ್ಲ. ಸ್ಮಾರ್ಟ್ ವರ್ಕ್ ಇದೆ, ಬಟ್ ಶಾರ್ಟ್ ಕಟ್ ಆಗಿ ನಾನು ಶ್ರೀಮಂತ ಆಗ್ಬಿಡ್ತೀನಿ, ಸಕ್ಸಸ್ ಆಗ್ಬಿಡ್ತೀನಿ ಅಂದ್ರೆ ಅದು ಸುಳ್ಳು. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಫರ್ಟ್ ಅನ್ನ ನಾವು ಹಾಕ್ಲೇಬೇಕು. ಅವಾಗ ಮಾತ್ರ ನಾವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಇನ್ನೊಂದು ಕೊನೆಯದೇನಪ್ಪಾ ಅಂತಂದ್ರೆ, ಸಿದ್ದೇಶ್ವರ ಗುರೂಜಿ ಅವರು ಯಾವಾಗ್ಲೂ ಹೇಳ್ತಾ ಇರೋದು, ನಮ್ಮಲ್ಲಿ ಸಾಕಷ್ಟು ಜ್ಞಾನ ಐತಿ, ಬಟ್ ಬೇಕಾಗಿರೋದೇನು? ಕ್ರಿಯೆ. ಅದನ್ನ ಜಾರಿಗೆ ತರ್ತಕ್ಕಂಥದ್ದು. ಯಾರಿಗ್ ಗೊತ್ತಿಲ್ಲ, ಕಳಬೇಡ, ಕೊಲಬೇಡ, ಉಸಿಯ ನುಡಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದುರಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ. ಯಾರಿಗ್ ಗೊತ್ತಿಲ್ಲ ಹೇಳಿ? ಎಲ್ಲರಿಗೂ ಗೊತ್ತೈತಿ. ಬಟ್ ನಾವು ಆ ಕೆಲಸ ಮಾಡ್ತಾ ಇದೀವ? ವಿ ಹ್ಯಾವ್ ಎ ನಾಲೆಡ್ಜ್, ವಿ ಹ್ಯಾವ್ ವೆಲ್ತ್ ಆಫ್ ನಾಲೆಡ್ಜ್, ಬಟ್ ನಾವು ಅದನ್ನ ಕ್ರಿಯೆಗೆ ತರಲಿಕ್ಕೆ ಆಗ್ತಾ ಇಲ್ಲ. ಬೇಕಾಗಿರೋದೇನು ಇವಾಗ? ಅದನ್ನ ಕ್ರಿಯೆಗೆ ತರ್ತಕ್ಕಂಥ ಕೆಲಸ. ಸೊ ಫೈನಲಿ ಟೇಕ್ ಹೋಮ್ ಮೆಸೇಜ್ ಏನಪ್ಪಾ ಅಂತಂದ್ರೆ, ಸ್ಟಾಪ್ ಕಂಪ್ಲೇನಿಂಗ್, ದೆನ್ ಟೇಕ್ ಓನರ್ಶಿಪ್ ಆಫ್ ಯುವರ್ ಲೈಫ್. ನಿಮ್ಮ ಜೀವನದ ಜವಾಬ್ದಾರಿಯನ್ನ ನೀವೇ ತಗೊಳ್ರಿ. ಸೊ ಐ ಹೋಪ್ ನಾನು ನಿಮ್ಗೆ 1 ತಾಸು, ಮೇ ಬಿ 5 ನಿಮಿಷ ಹೆಚ್ಚಿಗೆ ತಗೊಂಡಿರ್ಬೇಕು. ನನ್ನ ಸಾಧ್ಯವಾದಷ್ಟು ನಿಮಗೆ ಏನೆಲ್ಲ ಪ್ರಾಬ್ಲಮ್ಸ್ ಇದಾವು, ಪರ್ಸೆಪ್ಷನ್ಸ್ ಇದಾವು, ಕರಿಯರ್ ಅಪಾರ್ಚುನಿಟೀಸ್ ಏನಿದಾವು, ಹೈಯರ್ ಎಜುಕೇಶನ್ಗೆ ಏನೆಲ್ಲ ಅಪಾರ್ಚುನಿಟೀಸ್ ಇದಾವು, ಮತ್ತೆ ಏನೆಲ್ಲ ಸ್ಕಿಲ್ಸ್ ಬೇಕು, ಮತ್ತೆ
ಆಟಿಟ್ಯೂಡ್ ಅಲ್ಲಿ ಏನ್ ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂತ ಈ 5 ಅಂಶಗಳನ್ನು ನಾನು ನಿಮಗೆ ತಿಳಿಸಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಒಂದ್ ಸ್ವಲ್ಪನಾದ್ರೂ ನಿಮ್ಮಲ್ಲಿ ತಿಳುವಳಿಕೆ ಬಂದು ಬದಲಾವಣೆ ಆದ್ರೆ ಅದೇ ದೊಡ್ಡ ಸಾಧನೆ, ಅದಕ್ಕಿಂತ ಹೆಚ್ಚಿಂದು ಮತ್ತಿನ್ನೇನಿಲ್ಲ. ಸೊ ಇಷ್ಟು ಹೇಳ್ತಾ ಸೊ ಐ ಥ್ಯಾಂಕ್ ಯು ಆಲ್ ಫಾರ್ ಯುವರ್ ಪೇಷನ್ಸ್ ಲಿಸ್ನಿಂಗ್. ನನಗೆ ಗೊತ್ತು 1 ತಾಸು ನನ್ನ ಮಾತನ್ನ ಕೇಳೋದು ಕಷ್ಟ ಆಗಿರ್ಬೋದು, ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಯು ಫಾರ್ ಲಿಸ್ನಿಂಗ್ ಟು ಮೀ. ನಂದು ಒಂದೇ ರಿಕ್ವೆಸ್ಟ್ ಏನಂದ್ರೆ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ರಿ, ಬದಲಾವಣೆ ತಂದ್ರಿ. ದೇವ್ರು ಕೊಟ್ಟಿರೋದು ಒಂದೇ ಒಂದು ಅವಕಾಶ, ಅದನ್ನ ನೀವು ಬಳಸ್ಕೊಂಡು ಸಮಾಜಕ್ಕೆ ನಿಮ್ಮಷ್ಟು ಅವಕಾಶ ಬಹಳಷ್ಟು ಜನರಿಗೆ ಸಿಕ್ಕಿಲ್ಲ. ಈಗ ನೋಡ್ರಿ, ನೀವೇ ಉದಾಹರಣೆ ತಗೊಳ್ರಿ. ನೀವು ನಿಮ್ ಜೊತೆ ಒಂದು 10 ಜನ ವಿದ್ಯಾರ್ಥಿನಿಯರು ಸ್ಟಾರ್ಟ್ ಮಾಡಿದ್ರು ಕರಿಯರ್ ಅಂದ್ರೆ, ಈಗ ಆಲ್ರೆಡಿ ಅದರಲ್ಲಿ 8 ಜನ ಮದುವೆ ಆಗಿನೋ ಅಥವಾ ಯಾವ್ದೋ ಕಾರಣದಿಂದ ಡಿಗ್ರಿಗೆ ಬರಕ್ ಆಗಿಲ್ಲ. ನಿಮಗೆ ಡಿಗ್ರಿ ಮಾಡ್ಲಿಕ್ಕೆ ಅವಕಾಶ ಸಿಕ್ಕತಿ. ಅದರ ಅರ್ಥ ಏನು ಅಂದ್ರೆ, ಭಗವಂತನಿಗೆ ನಿಮ್ಮ ಮೇಲೆ ವಿಶ್ವಾಸ ಐತಿ, ನೀವು ಸಮಾಜಕ್ಕೆ ಏನಾರ ಮಾಡ್ತೀರ ಅನ್ನೋ ಉದ್ದೇಶದಿಂದ ನಿಮಗೆ ಈ ಅವಕಾಶ ಕೊಟ್ಟನ. ಅದನ್ನ ಸದುಪಯೋಗ ಪಡಿಸ್ಕೊಳ್ರಿ, ನೀವು ಚೆನ್ನಾಗಿರ್ರಿ, ಸಮಾಜವನ್ನು ಸುಧಾರಿಸಲಿಕ್ಕೆ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.